ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀರಾಮಚರಣದ್ವಂದ್ವಾರ್ಧಿಚಂದ್ರೋದಯೋಪಮಃ ಶ್ರೀಕೃಷ್ಣ ಪೂಜಾ ನಿರತಃ ಕೃಷ್ಣೋ ಮಾಂ ಸರ್ವದಾವತು. ಹರಿಕಥಾಮೃತಸಾರಜ್ಞಂ ಹರಿಪಾದ ಸೇವಾಸಕ್ತಂ ಹರಿದಾಸ ಜನಶ್ರೇಷ್ಠಂ ಹರಿನರಾಖ್ಯ ಗುರುಂ ಭಜೆ ಸದಾ ಸುಳಾದಿ ಪ್ರವಕ್ತಾರಂ ಶ್ರೀ ವರದೇಂದ್ರ ಪದಾರ್ಚಕಂ ಶ್ರೀ ಕುಪ್ಪೇರಾಯ ಭ್ರಾತರಂ ವಂದೇ ಜ್ಞಾನಭಕ್ತಿ ಪ್ರವರ್ಧಕಂ ಐಕೋರಾರೆ ಪ್ರಿಯಂ ಶಿಷ್ಯಂ ಗುರು ವರದೇಂದ್ರ ಪದಾರ್ಚಕಂ ಸದಾ ಸುಳಾದಿ ಪದಭಕ್ತಾರಂ ಶ್ರೀ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ರಘುಪ್ರಿಯ ಗುರೋರ್ ಶಿಷ್ಯಂ ಶ್ರೀ ವೆಂಕಟೇಶ ಪದ ಪದ್ಮಾರ್ಚಕಂ ಸದಾ ಸಚ್ಚಿಂತನಾಸಕ್ತಂ ವಂದೇ ಶ್ರೀ ನರಸಿಂಹಾಚಾರ್ಯ ಗುರುಂ ಭಜೆ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ಸ್ಥಾನ್ ನಮಸ್ತೆ ಗುರುನ್ಮಮ. ಪ್ರತಿ ಭಾನುವಾರದ ಪ್ರವಚನ ಮಾಲಿಕೆಯಲ್ಲಿ ಶ್ರೀ ವಿಶ್ವಂಭರ ನಾಮಕ ಪರಮಾತ್ಮ ವಿಘ್ನೇಶ್ವರನಲ್ಲಿ ಎದ್ದುಕೊಂಡು ಕೆಲಸಗಳನ್ನು ಕಾರ್ಯಗಳನ್ನು ಮೊದಲು ಪೂಜಿತನಾದ ವಿಘ್ನೇಶ್ವರನ ಕಡೆಯ ಪೂಜೆಯಿಂದ ಮಾಡಿಸಿ ನಮಗೆ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ ಅಂತ ಅನುಗ್ರಹ ಮಾಡ್ತಾ ಇದ್ದಾನ. ಅದೇ ರೀತಿ ಶ್ರೀ ವಾದಿರಾಜ ಸ್ವಾಮಿಗಳು ರಚಿಸಿದಂತಹ ತೀರ್ಥ ಪ್ರಬಂಧ ಕ್ಷೇತ್ರ, ಆ ಪ್ರಬಂಧದಲ್ಲಿ ನಾವು ಕ್ಷೇತ್ರಗಳನ್ನು ಸಂಚರಿಸುತ್ತಾ ಹೋದ ಸರ್ತಿ ಸುವರ್ಣ ನದಿಯ ಒಂದು ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ಯಾವ ಒಂದು ಕ್ಷೇತ್ರಕ್ಕೆ ನಾವು ಹೋಗಲಿದ್ದೀವಿ ಎಂಬುದನ್ನು ರಜತಾಚಾರ್ಯವರೇ ಹೇಳಬೇಕು. ನಮ್ಮ ಜೊತೆಗೆ ಅವರು ಇದ್ದಾರ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ವೇದಿಕೆಗೆ ಮಾಡುತ್ತಾ, ಎಲ್ಲರೂ ವಿಡಿಯೋಗಳನ್ನ ಆಡಿಯೋಗಳನ್ನ ಆಫ್ ಮಾಡ್ಕೋಬೇಕು. ಈ ಕ್ಷೇತ್ರದ ಒಂದು ಪ್ರಬಂಧದ ಒಂದು ಈ ತೀರ್ಥಕ್ಷೇತ್ರದ ಪ್ರಬಂಧದ ಶ್ರವಣ ಬಹು ಪುಣ್ಯ ಫಲ ಅದ ಅಂಬುದರಲ್ಲಿ ಸಂಶಯನೇ ಇಲ್ಲ. ಎಲ್ಲರೂ ಹೇಳಿ ಧನ್ಯರಾಗೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಇದು ನಾನು ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಆಚಾರ್ಯರು ಮುಂದುವರಿಸಬೇಕು. ವಿಜ್ಞಾನ ರೋಚಿತ್ ಪರಿಪೂರಿತಾಂತಹ ವಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವ ಪೂರ್ವ ಗಿರ್ವಾಣ ವಿಜ್ಞಾನದಂ ಆನತೋಸ್ಮಿ. ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ. ಹಿಂದಿನ ಬಾರಿ ಸುವರ್ಣ ನದಿಯನ್ನ ನೋಡಿದ್ದೇವೆ. ನಂತರದಲ್ಲಿ ಸಹ್ಯ ಪರ್ವತವನ್ನು ನೋಡಿದ್ದೇವೆ. ಸಹ್ಯ ಪರ್ವತವನ್ನ ರಾಜರು ಸ್ತೋತ್ರ ಮಾಡಿದ್ರು. ಏನಂತ ಸ್ತೋತ್ರ ಮಾಡಿದ್ರು? ನೀನು ಹೆಸರು ನೋಡಿದ್ರೆ ಸಹ್ಯ ಅಂತ, ಸಹಿಸಲಿಕ್ಕೆ ಯೋಗ್ಯ, ಸಹನೆ ಉಳ್ಳವ ಅಂತ. ಆದ್ರೆ ಅಸಹ್ಯನಾಗಿದ್ದಿ, ಸಹನೇನೇ ಇಲ್ಲ. ಯಾವುದಕ್ಕೆ? ಪಾಪಗಳು ನಿನ್ ಮೇಲೆ ನಾವೆಲ್ಲ ಹೋಗ್ತೇವೆ ಸಖ್ಯ ಪರ್ವತಕ್ಕೆ ಏರೋಣ ಅಂತ. ಯಾಕೆಂದ್ರೆ ರಾಜರಿಗೆ ಸಂಚಾರ ಮಾಡಿಸ್ತಾ ಇದ್ದಾರೆ ಮನಸ್ಸಿನ ಮೂಲಕ. ಹಾಗಾಗಿ ಸಖ್ಯ ಪರ್ವತಕ್ಕೆ ಏರೋಣ ಅಂತಂದ್ರೆ ನಾವು ಇಷ್ಟಿಷ್ಟು ಪಾಪ ಕಟ್ಕೊಂಡಿದ್ದೇವೆ, ಆ ಚೀಲ ನಮ್ಮನ್ನು ಹತ್ತಕ್ಕೆ ಬಿಡುವುದಿಲ್ಲ. ಆಗ ಅದನ್ನು ನೋಡಿದ್ರೆ ಸಖ್ಯ ಪರ್ವತಕ್ಕೆ ಸಹನೆ ಆಗುದಿಲ್ಲ, ಕತ್ತರಿಸಿಬಿಡ್ತದೆ. ಆಮೇಲೆ ಅದರಿಂದ ನೀನು ಸಹ್ಯ ಅಂತ ಹೆಸರಿಟ್ಟಿದ್ದು ಯಾಕೋ ಸೂಟ್ ಆಗ್ತಿಲ್ಲ ಅಂತದ್ದು. ಯಾಕೆ? ಪಾಪಗಳಿಗೆ ನೀನು ಸಹನೆ ಮಾಡುವುದಿಲ್ಲ, ಪಾಪಗಳನ್ನ ಸಹಿಸುವುದಿಲ್ಲ. ಆಮೇಲೆ ಅಚಲ ಅಂತ, ಅಚಲ ಅಂದ್ರೆ ಬೆಟ್ಟಗಳಿಗೆ ಅಚಲ, ಪರ್ವತಗಳಿಗೆ ಅಚಲ ಅಂತ ಹೆಸರು. ಅದು ನಿನಗೆ ಕೂಡುವುದಿಲ್ಲ ಅಂತ. ಯಾಕೆ ಕೂಡುವುದಿಲ್ಲ ಅಂತಂದ್ರೆ ನೋಡಿ, ಧ್ಯಾನ ಮಾಡೋಣ. ಈಗ ಸಖ್ಯ ಪರ್ವತ ಹೋಗೋಣ ಅಂತ ಕಣ್ಣು ಮುಚ್ಚಿದ್ರೆ ನೆನಪಾದ್ರೂ ಬರುತ್ತಾ? ಬರುದೇ ಇಲ್ಲ. ಅದರಿಂದ ಮನಸ್ಸಿಗೆ ಅದು ರುಚಿಸುವುದಿಲ್ಲ. ರಾಜರು ಮೊದಲೇ ಹೇಳ್ಬಿಟ್ರು, ಮನಸ್ಸಿಗೆ ಅದು ರುಚಿ ಅನ್ಸುವುದಿಲ್ಲ, ಹೋಗ್ಬೇಕಂತಾನೆ ಅನ್ಸೋದಿಲ್ಲ. ಯಾಕೆ? ಧ್ಯಾನಕ್ಕೆ ಬಂದ್ರೆ ತಾನೇ ಹೋಗ್ಲಿಕ್ಕೆ ಸಾಧ್ಯ. ನೀನ್ ಧ್ಯಾನಕ್ಕೆ ಬರುದಿಲ್ಲ. ಆದ್ರಿಂದ ನಿನ್ಗೆ ಅಚಲ ಅನ್ನೋ ಹೆಸರು ಸೂಟ್ ಆಗ್ತಿಲ್ಲ ಅಂತ ಒಂದು ರೀತಿಯಾಗಿ. ಅಂದ್ರೆ ಧ್ಯಾನಕ್ಕೆ ಬರುದು ಕಷ್ಟ, ನಿನ್ನನ್ನು ಏರೋದು ಕಷ್ಟ. ಯಾಕೆ? ಪಾಪಗಳನ್ನು ಮಾಡಿದ್ವಿ. ಆಯ್ತು, ಏರೋಣ ಅಂದ್ರೆ ನಮ್ ಪಾಪಗಳನ್ನೆಲ್ಲ ಕತ್ತರಿಸ್ತಿ, ಪಾಪವನ್ನು ನಾಶ ಮಾಡ್ತಿ ಅಂತ ಈ ರೀತಿ ಸ್ತೋತ್ರ ಮಾಡ್ತಾರೆ. ರಾಜರು ಮುಂದೆ ಸಂಚಾರ ಮಾಡಿಸ್ತಾ ಇದ್ದಾರೆ. ಎಲ್ಲಿಗೆ ಬರುತ್ತಾ ಇದ್ದೇವೆ ಅಂತಂದ್ರೆ ಹರಿಹರ ಕ್ಷೇತ್ರ. ಹರಿಹರ ಕ್ಷೇತ್ರದಲ್ಲಿ ಅಲ್ಲಿ ಬಹುಶಃ ಹೆಚ್ಚಾಗಿ ಎಲ್ಲ ಹೋಗಿರ್ಬೇಕು. ಅಲ್ಲಿ ನೋಡಿರ್ತೇವೆ ರುದ್ರದೇವರು, ಆ ಕಡೆ ನಾರಾಯಣ, ಇಬ್ರು ಒಟ್ಟಿಗೆ ಒಂದೇ ಮೂರ್ತಿ. ಅದನ್ನ ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುರಪುರಹರ ಲಕ್ಷ್ಮೀ ಪಾರ್ವತಿ ಕೆ ಲಿಲೋಲ ಸ್ಫುರದಸಿತ ಸಿತಾಂಗ ಸಹ್ಯ ಚಕ್ರ ತ್ರಿಶೂಲ
ಪರತರ ಗುರುಮೂರ್ತೆ ಪಾವನ ಪಾರ ಕೀರ್ತೆ ಹರಿಹರ ತವ ಪಾದಾಂಭೋಜ ಯುಗ್ಮಂ ನತೋಸ್ಮಿ. ಏನರ್ಥ? ನಮಗೀಗ ಹರಿಹರರು ಒಟ್ಟಿಗೆ ಒಂದೇ ಶರೀರದಲ್ಲಿ ಇದ್ದಾರೆ ಅಂತಂದ್ರೆ, ಒಂದೇ ಮೂರ್ತಿ ಅಂತಂದ್ರೆ ಯಾರು ಮೊದಲು ಪ್ರಶ್ನೆ ಬರುತ್ತೆ? ಯಾರು ಸರ್ವೋತ್ತಮ ಅಂತ ಪ್ರಶ್ನೆ ಬರುತ್ತದೆ. ಹೆಸರೇ ಹೇಳ್ತಾ ಇದೆ, ಇನ್ನೇನ್ ಪ್ರಶ್ನೆ? ಹರಿ ಆದ್ಮೇಲೆ ಹರ, ಹಾಗಾದ್ರೆ ಏನ್ ಗೊತ್ತಾಯ್ತು? ಹರಿ ಸರ್ವೋತ್ತಮ, ಹರ ವೈಷ್ಣವೋತ್ತಮ. ಇಲ್ಲಿ ಹೆಸರೇ ಹೇಳ್ತಾ ಇದೆ. ರಾಜರು ಅದೇ ಕ್ರಮದಲ್ಲಿ ಸ್ತೋತ್ರ ಮಾಡ್ತಾರೆ ನೋಡಿ. ಮುರಪುರ ಹರ, ಇಬ್ರನ್ನು ಒಟ್ಟಿಗೆ ಒಂದೇ ಶರೀರದಲ್ಲಿದ್ದಾರೆ, ಒಟ್ಟಿಗೆ ಸ್ತೋತ್ರ ಮಾಡ್ತಾರೆ. ಆದ್ರೆ ಅಲ್ಲೂ ಕ್ರಮ ಇದೆ. ಮೊದಲು ವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ, ಆಮೇಲೆ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ಮುರಹರ ಪುರಹರ ಅಂತ. ಮುರ ಎಂಬ ದೈತ್ಯ, ಅವನನ್ನು ಕೊಂದದ್ರಿಂದ ಕೃಷ್ಣನಿಗೆ ಹೆಸರು ಮುರಾರಿ ಅಂತ ಹೆಸರು. ನಾರಾಯಣ ಮುರಾರಿ ಅಂತ. ಈ ಕಡೆ ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ರಿಂದ ರುದ್ರದೇವರಿಗೆ ಪುರಾರಿ ಅಂತ ಹೆಸರು. ಆದ್ರಿಂದ ಮುರನನ್ನ ಹರಿಸಿದವ, ಪುರನನ್ನು ಹರಿಸಿದ, ಒಟ್ಟಿಗೆ ಮುರಪುರಹರ ನೋಡಿ, ಒಂದೇ ಶಬ್ದದಲ್ಲಿ ಹೇಳಿದ್ರು. ಆಮೇಲೆ ಲಕ್ಷ್ಮೀ ಪಾರ್ವತಿ ಕೇಲಿಲೋಲ, ಒಬ್ಬ ಲಕ್ಷ್ಮೀ ದೇವಿಗೆ ಆನಂದ ಕೊಡ್ತಾನೆ, ಇನ್ನೊಬ್ಬ ಪಾರ್ವತಿ ದೇವಿಗೆ ಆನಂದ ಕೊಡ್ತಾರೆ. ಇಬ್ರು ನೋಡಿ ತೊಡೆ ಮೇಲೆ ಕೂತಿರ್ತಾರೆ. ಆ ಕುಡಿಗಣ್ಣಿನ ನೋಟದಿಂದ ಇಬ್ರು ತಮ್ಮ ಒಡೆಯನನ್ನು ನೋಡ್ತಾ ಇರ್ತಾರೆ. ನೋಡಿದ್ರೆ ಆನಂದ, ಅವನು ವಾಪಸ್ ನೋಡಿದ್ರೆ ಭಾರಿ ಆನಂದ, ಖುಷಿಯೇ ಖುಷಿ, ಗಂಡನನ್ನು ನೋಡ್ತಾ ಇದ್ದಾನೆ ಅಂತ ಹಾಗೆ ಸಂತೋಷ ಪಡ್ತಾ ಇದ್ದಾರೆ. ಆದ್ರಿಂದ ಪಾರ್ವತಿಗೂ ಸಂತೋಷ ಕೊಡುವವರು ರುದ್ರದೇವರು, ನಮ್ಮ ಲಕ್ಷ್ಮೀ ದೇವಿಗೆ ಸಂತೋಷ ಕೊಡುವರು ನಾರಾಯಣ. ಆದ್ರಿಂದ ಇಬ್ಬರಿಗೂ ಸಂತೋಷ ಕೊಡುವರು. ಮೊದಲು ಲಕ್ಷ್ಮಿ ಹೇಳಿದ್ರು, ಆಮೇಲೆ ಪಾರ್ವತಿ ಹೇಳಿದ್ರು. ನಂತರದಲ್ಲಿ ನೋಡಿ, ಸ್ವರದ ಸಿತ ಸಿತಾಂಗ, ಸ್ವರತ್ ಶೋಭಿಸ್ತಾ ಇರೋ ಬಣ್ಣ ಇಬ್ರದು. ಅಸಿತ ಸೀತ ಅಂಗ. ಸೀತ ಅಂದ್ರೆ ಬಿಳಿ ಬಣ್ಣ, ಅಸಿತ ಅಂದ್ರೆ ಕಪ್ಪು ಬಣ್ಣ. ಮೊದಲು ಅಸಿತ ಸಿತ ಅಂತ ಹೇಳಿದ್ರು. ಇಲ್ಲೂ ಅಷ್ಟೇ ನೋಡಿ, ಮೊದಲು ಅಸಿತ ಕಪ್ಪು ಬಣ್ಣ, ನಮ್ಮ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಉಳ್ಳವ. ನಂತರದಲ್ಲಿ ಅಸಿತಾಂಗ ಸಿತಾಂಗ ಬಿಳಿ ಬಣ್ಣ ಉಳ್ಳ. ನಮ್ಮ ನಾರಾಯಣ ಕಪ್ಪು ಬಣ್ಣ, ರುದ್ರದೇವರು ಬಿಳಿ ಬಣ್ಣ. ನಾನು ಹಿಂದಿನ ಬಾರಿ ಎಲ್ಲ ಹೇಳಿದ್ದೇನೆ, ಕಪ್ಪು ಬಿಳಿ ಅಂದ್ರೆ ಏನು, ಎರಡು ಶುದ್ಧದ ಸಂಕೇತ. ಹಾಗಾದ್ರೆ ಏನರ್ಥ ಆಯ್ತು? ಒಬ್ಬ ಬಿಳಿ ಒಬ್ಬ ಕಪ್ಪು ಅಂತ ಚಿಂತನೆ ಮಾಡಿದ್ರೆ ನಾವು ಏನಾಗ್ತೇವೆ ಅಂದ್ರೆ ನಾವು ಶುದ್ಧರಾಗ್ತೇವೆ, ದೋಷ ಎಲ್ಲ ಬಿಟ್ಟು ಹೋಗ್ತದೆ ನಮ್ಮನ್ನ. ನಂತರದಲ್ಲಿ ಅಸಹ್ಯ ಚಕ್ರ ತ್ರಿಶೂಲ ಆಯ್ತು. ಚಕ್ರ ವಿಷ್ಣುವಿನ ಒಬ್ಬನ ಕೈಯಲ್ಲಿ ಚಕ್ರ ಕಾಣಿಸ್ತದೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಕಾಣ್ತಾ ಇದೆ. ಯಾವುದು ಪ್ರಬಲ ಅಂತಂದ್ರೆ ಎರಡೂ ನಾವು ಯುದ್ಧ ಮಾಡ್ಲಿಕ್ಕೆ ಹೋದ ದೇವರ ಜೊತೆ ಈ ಇಬ್ರು ಇದ್ದಾರಲ್ಲ ಒಂದೇ ಶರೀರದ, ಯುದ್ಧ ಮಾಡೋಣ ಅಂತಂದ್ರೆ ಆಗೋದೇ ಇಲ್ಲ. ಯಾಕೆ? ಎರಡೂ ಅಸಖ್ಯ. ನಾವಂತಲ್ಲ, ಯಾವುದೇ ದೊಡ್ಡ ದೈತ್ಯ ಬಂದ್ರು ಸಾಧ್ಯವಾಗುದಿಲ್ಲ. ಯಾಕೆ? ಆ ಚಕ್ರ ರುದ್ರದೇವರು ದುರ್ವಾಸರಾದಾಗ ಅಂಬರೀಷ ರಾಜನಿಗೆ ಆ ತೊಂದರೆ ಕೊಡ್ಲಿಕ್ಕೆ ಹೋದ ಕೂಡಲೇ ಚಕ್ರ ತಾನೇ ಬಂತು ರಕ್ಷಣೆಗೆ. ಚಕ್ರನ ತಡೀಲಿಕ್ಕಾಯ್ತು, ರುದ್ರದೇವರಿಗೆ ಆಗ್ಲಿಲ್ಲ. ಹಾಗೆ ತ್ರಿಶೂಲ ಅದು ಅಷ್ಟೇ, ಆ ತ್ರಿಪುರಾಸುರನನ್ನೆಲ್ಲ ಕೊಂದ ತ್ರಿಶೂಲ ಅದು ಸಾಮಾನ್ಯ ತ್ರಿಶೂಲನ ಅಲ್ಲ. ಆದ್ರಿಂದ ಅದನ್ನೂ ತಡಿಲಿಕ್ಕಾಗುದಿಲ್ಲ. ಎರಡು ಅಸಹ್ಯ, ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಡೆ ಚಕ್ರ, ಒಂದು ತ್ರಿಶೂಲವನ್ನು ಧರಿಸಿದ್ದಾರೆ. ಆಮೇಲೆ ಒಬ್ಬ ಪರ ಅಂದ್ರೆ ಬ್ರಹ್ಮಾದಿ ದೇವತೆಗಳು, ಅವ್ರಕ್ಕಿಂತಲೂ ಶ್ರೇಷ್ಠ ಯಾರು? ನಮ್ಮ ನಾರಾಯಣ. ಇನ್ನೊಬ್ಬ ಗುರುಮೂರ್ತಿ ಯಾರು? ರುದ್ರದೇವರು, ವೈಷ್ಣವತ್ವ. ನಮ್ಗೆ ಆ ವೈಷ್ಣವ ದೀಕ್ಷೆಯನ್ನು ಕೊಡ್ಬೇಕಂದ್ರೆ ಆ ರುದ್ರದೇವ್ರ ಮನಸ್ಸಲ್ಲಿ ಆ ರೀತಿ ಪ್ರೇರಣೆ ಮಾಡಿದ್ರೆ ತಾನೇ ಆಗೋದು. ಆದ್ರಿಂದ ರುದ್ರದೇವರೇನು? ಗುರು. ಅದ್ರಿಂದ ಇಬ್ರಿಗೂ ಸಂಬೋಧನೆ ಮಾಡ್ತಾ ಪರತರ ಗುರುಮೂರ್ತೆ, ಇಬ್ರು ಒಂದೇ ಶರೀರದಲ್ಲಿದ್ದಾರೆ. ಮೂರ್ತೆ ಅಂತ ಶರೀರ ಉಳ್ಳವರೇ, ಪಾವನಾಪಾರ ಕೀರ್ತೆ. ಇಬ್ಬರ ಚರಿತ್ರೆ ಹೇಗಿದೆ? ಸಿಕ್ಕಾಪಟ್ಟೆ ಪವಿತ್ರ. ಕೇಳಿದ್ರೆ ಸಾಕು ನಮ್ಮ ಮೈ ಎಲ್ಲ ಪಾಪದಿಂದ ಕೂಡಿದ ಜೀವ ಎಲ್ಲ ಪಾಪ ಮುಕ್ತ ಆಗ್ತದೆ. ರುದ್ರದೇವರ ಚರಿತ್ರೆ ಕೇಳೋಣ, ಆ ನಮಕ ಚಮಕಾದಿಗಳು ಸ್ತೋತ್ರ ಮಾಡ್ತೇವೆ ಕೇಳೋಣ ಅಂತಂದ್ರೆ ಎಲ್ಲಾ ಪಾಪ ನಾಶ ಆಗ್ತದೆ. ಇನ್ನು ಬೇರೆ ಮಂತ್ರಗಳನ್ನ ಕೇಳೋಣ, ಎಲ್ಲ ಮಂತ್ರಗಳು ಮುಖ್ಯವಾಗಿ ಕಡೆ ನಾರಾಯಣನನ್ನೇ ಹೇಳ್ತದೆ. ಯಾವ ಮಂತ್ರ ಅಂದ್ರೆ ಏನು? ಎಲ್ಲ ನಾರಾಯಣನನ್ನ ಹೇಳ್ತದೆ. ಆದ್ರಿಂದ ಏನಾಯ್ತು? ಎಲ್ಲಾ ಪಾಪ ಹೋಗ್ತದೆ. ಯಾಕೆ? ನಾರಾಯಣ ಅರ್ಥ ಏನು? ಹಿಂದಿನ ಬಾರಿ ನೋಡಿದ್ವಿ, ಮೊನ್ನೆ ಆಶ್ರಿತಾಚಾರ್ಯ ಹೇಳ್ಬೇಕಾರೆ ನಾರಾಯಣ ಅಂತ ಹೇಳಿ ಕಡೆಗೆ ಒಂದು ಹೇಳಿದೆ. ಏನು? ನಾರಾಯಣ ಅಂತ ಶಬ್ದಕರ್ತ ಏನು? ಗುಣಗಳಿಗೆ ಆಶ್ರಯ. ಗುಣಗಳಿಗೆ ಆಶ್ರಯವನ್ನು ಹೇಳಿ 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 ಏನ್ ಮಾಡ್ತು? ನಮ್ಮಲ್ಲಿರೋ ದೋಷವನ್ನೇ ಓಡಿಸ್ಬಿಡ್ತಂತೆ. ಎಷ್ಟು ಗುಣಗಳು ಅಂತಂದ್ರೆ ಆ ಗುಣಗಳು ನಮ್ಮಲ್ಲಿ ತುಂಬಲಿಕ್ಕೆ ಶುರು ಆಗ್ತದೆ ನಾರಾಯಣ ಅಂತ ಚಿಂತನೆ ಮಾಡಿದ್ರೆ. ಆದ್ರಿಂದ ಇಬ್ಬರ ಹೆಸರು ಕೇಳಿದ್ರೆ ಸಾಕು, ಇನ್ನು ಚರಿತ್ರೆಗಳನ್ನು ಕೇಳಿದ್ರೆ ಪಾವನಾಪಾರ ಕೀರ್ತೆ.
ಹರಿಹರ ತವ ಪಾದಾಂಭೋಜ ಯುಗ್ಮಂ, ಇಬ್ಬರ ಪಾದದ ಜೋಡಿ, ಒಂದು ನಾರಾಯಣನ ಪಾದ, ಇನ್ನೊಂದು ರುದ್ರದೇವರ ಪಾದ, ಅದನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ರಾಜರು ಅವರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಮತ್ತೆ ಒಂದಿಷ್ಟು ಹೇಳ್ತಾ ಹೋಗ್ತಾರೆ. ಈಗ ಕೆಲವೊಬ್ರು ಹೇಳ್ತಾರೆ ಇಬ್ರು ಒಂದೇ, ಎಲ್ಲ ಆತ್ಮಗಳು ಒಂದೇ, ಇರೋದೇ ಒಂದ್ ಆತ್ಮ, ಪರಮಾತ್ಮ ಒಬ್ಬನೇ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ಎಲ್ಲ ಒಂದಾಗ್ಲಿಕ್ಕೆ ನೋಡಿ ಸಾಧ್ಯ ಇಲ್ಲ ಅಂತ ಒಂದಿಷ್ಟು ವಿಷಯಗಳನ್ನು ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ. ಹರೇ ಭವ ಹರೇ ತೆಂಗ್ರವು ಭಕ್ತಿರ್ ಮುಕ್ತಿ ಪ್ರದಾಸ್ತುಮೆ ವೈರಾಗ್ಯ ಭಾಗ್ಯಂ ವಿತರ ಹರಗೌರಿ ಮನೋಹರ. ನೋಡಿ, ಒಬ್ಬರ ಹತ್ರ ಒಂದು ಫಲ, ಇನ್ನೊಬ್ಬರ ಹತ್ರ ಇನ್ನೊಂದು ಫಲವನ್ನ ಕೇಳ್ತಾ ಇದ್ದಾರೆ. ಒಬ್ಬರ ಹತ್ರ ಎರಡು ಕೆಲಸ ಆಗ್ತಿರ್ಬೇಕಾದ್ರೆ ಇಬ್ಬಿಬ್ರು ಮತ್ತೆ ಯಾಕೆ ಹೇಳ್ಬೇಕು, ಇಬ್ರು ಒಬ್ಬರೇ ಆಗಿತ್ತಂತ ಆದ್ರೆ ರಾಜರು ಒಂದೇ ಪ್ರಾರ್ಥನೆ ಮಾತ್ರ ಮಾಡ್ತಿದ್ರು. ಯಾರ ಹತ್ರ ಏನ್ ಬಿಡ್ಬೇಕು ಅದನ್ನ ಮಾತ್ರ ಬೇಡಿದ್ರು. ನೋಡಿ, ಹರೇ ಕೃಷ್ಣನಿಗೆ ಸಂಬೋಧನೆ ಮಾಡಿದ್ರು, ನಾರಾಯಣನಿಗೆ ಹರೇ ನಾರಾಯಣ, ಭವ ಹರೇ ಸಂಸಾರವನ್ನು ದಾಟಿಸುವ, ಸಂಸಾರವನ್ನು ಕಿತ್ತುಕೊಳ್ಳುವ, ನಮ್ಗೆ ಸಂಸಾರದ ನಾವು ಸಿಕ್ಕಾಕೊಂಡಿದ್ದು ಅದನ್ನು ಕಿತ್ಕೊಳ್ತಾನೆ, ದೂರ ಮಾಡ್ತಾನೆ. ಆದ್ರಿಂದ ಭವ ಹರೇ ನಿನ್ನ ಅಂಗಡಿಯಲ್ಲಿ ನಮಸ್ಕಾರ ಮಾಡ್ತಾನೆ. ಯಾಕೆ? ನನ್ಗೆ ಒಂದು ಕೆಲಸ ಆಗ್ಬೇಕು. ಏನು? ಭಕ್ತಿ ಮುಕ್ತಿ ಬೇಕು, ಎರಡು ಬೇಕು ನನಗೆ. ಭಕ್ತಿಯಿಂದ ಮುಕ್ತಿ ಸಿಗ್ತದೆ, ಭಕ್ತಿ ಬೇಕು. ಭಕ್ತಿ ಬಂದ್ರೆ ತಾನೇ ನಾವು ಶ್ರದ್ಧೆಯಿಂದ ಇದೆಲ್ಲ ಕೇಳಕ್ ಸಾಧ್ಯ. ಇಲ್ಲ ಭಕ್ತಿ ಇಲ್ಲ ನಾವು ಕೇಳ್ತೇವಾ? ಕೇಳುವುದೇ ಇಲ್ಲ. ಆದ್ರಿಂದ ಭಕ್ತಿ ಕೊಡ್ಬೇಕು. ಭಕ್ತಿ ಕೊಟ್ಟೇನ್ ಮಾಡ್ತಿ? ಮುಕ್ತಿ ಕೊಡ್ತಿ. ಆದ್ರೆ ಅವು ಎರಡೂ ಬೇಕಾಗಿದೆ ಅಂತವನ್ನು ನೀನು ಅದನ್ನ ಕೊಡು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು. ರುದ್ರದೇವರಲ್ಲಿ ಒಂದು ಪ್ರಾರ್ಥಿಸಿದ್ರು. ದೇವರಲ್ಲಿ ಭಕ್ತಿ ಮಾಡ್ತೇವೆ, ಆದ್ರೆ ಎಲ್ಲ ವೈಭವ ಬೇಕು ನನಗೆ, ಎಲ್ಲ ಬೇಕು. ನಾನು ಎಲ್ಲ ತಿಂತೇನೆ, ಏನ್ ಬೇಕಾದ್ರೂ ತಿಂತೇನೆ, ಹೇಗ್ ಬೇಕಾದ್ರೂ ಇರ್ತೇನೆ. ದೇವರಲ್ಲಿ ಭಕ್ತಿ ಇದೆ, ಆಗತ್ತಾ? ಆಗುದಿಲ್ಲ. ವೈರಾಗ್ಯ ಬೇಕು, ಯಾವುದು ಬೇಡ, ದೇವರು ಮಾತ್ರ ಬೇಕು ಅಂತ ಆ ಭಕ್ತಿ ಬೇಕು. ಅಷ್ಟು ಬರೀ ಭಕ್ತಿ ಬೇಕಂದ್ರೆ ವೈರಾಗ್ಯ ಬೇಕು. ಜ್ಞಾನ ಭಕ್ತಿ ವೈರಾಗ್ಯ, ಭಕ್ತಿ ಬೇಕೇ ಬೇಕು, ವೈರಾಗ್ಯ ಬೇಕೇ ಬೇಕು. ಆದ್ರಿಂದ ರುದ್ರದೇವರಲ್ಲಿ ನೋಡಿ, ಹಿಂದೆ ಗುರು ಅಂತ ಹೇಳಿದ್ರಿಂದ ಜ್ಞಾನ ಕೊಡುವವ ಅಂತ ಅರ್ಥ ಆಯ್ತು, ಜ್ಞಾನ ಕೊಡ್ತಾನೆ. ಈಗ ವೈರಾಗ್ಯನೂ ಬೇಕು, ಜ್ಞಾನ ಭಕ್ತಿ. ನೋಡಿ, ಭಕ್ತಿ ನಾರಾಯಣನನ್ನು ಕೇಳಿದ್ರು, ನಿನ್ನ ವಿಷಯದಲ್ಲಿ ನಂಗೆ ಭಕ್ತಿ ಬೇಕು, ಅದು ನೀನೇ ಕೊಡ್ಬೇಕು. ವೈರಾಗ್ಯ ಬೇಕು, ಮನಸ್ಸು ಎಲ್ಲ ಬಿಡ್ಬೇಕು ಅಂದ್ರೆ ಮನೋನಿಯಾಮಕ ಅನುಗ್ರಹ ಮಾಡ್ಬೇಕು. ಆದ್ರಿಂದ ವೈರಾಗ್ಯ ಭಾಗ್ಯಂ ವಿತರ, ಹಂಚು, ವೈರಾಗ್ಯವನ್ನು ಹಂಚು. ನೀ ಎಷ್ಟು ವಿರಕ್ತ ರುದ್ರದೇವರು ನೋಡಿದ್ದೇವೆ, ಏನು ಬೇಡ, ಬಟ್ಟೆ ಕೂಡ ಬೇಡ ನನಗೆ ಅಂತ ಅಷ್ಟು ವೈರಾಗ್ಯದಿಂದ ದೇವರನ್ನು ಚಿಂತನೆ ಮಾಡ್ತಾ ಮೈ ಮರೆತು ಬಿಡ್ತಾರೆ. ಅಂತವರು ಅವರಲ್ಲಿ ವೈರಾಗ್ಯ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಹರ ಗೌರಿ ಮನೋಹರ, ಗೌರಿಗೆ ಆನಂದ ಕೊಟ್ಟವ, ಅಷ್ಟು ಗೌರಿಯ ಮನಸ್ಸನ್ನು ಸೆಳೆದವ, ನಮ್ಮ ಮನಸ್ಸನ್ನು ನಿನ್ನ ಹತ್ತಿರ ಸೆಳಿ. ನಿನ್ನ ಬಳಿಗೆ ಸೆಳೆದ್ರೆ ಏನು ಚಿಂತನೆ ಬರುತ್ತೆ? ಯಾಕೆ ಒಂದು ಮೈ ಎಲ್ಲ ಬಿಟ್ಕೊಂಡು ಓಡಾಡ್ತಾನೆ, ಎಲ್ಲ ಯಾಕೆ ತ್ಯಾಗ ಮಾಡಿ? ನಾರಾಯಣನಿಗೋಸ್ಕರ. ಅವನ ಮೇಲೆ ಅಲ್ಲಿ ಮುಳುಗಿದ್ದಕ್ಕೆ ಇಲ್ಲೆಲ್ಲ ಬಿಟ್ಟ. ಅದು ನಮ್ಮ ಮನಸ್ಸು ರುದ್ರದೇವರಲ್ಲಿ ಹೋಯ್ತಂದ್ರೆ ಕಡೆಗೆ ತಾನೇ ನಾರಾಯಣನ ಕಡೆ ಹೋಗ್ತದೆ. ಆವಾಗ ದೇವರ ಚಿಂತನೆಯನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ರಾಜರು ಒಬ್ಬರ ಹತ್ರ ಇದನ್ನ ಕೇಳಿದ್ರು, ಏನು? ಭಕ್ತಿ ಮತ್ತೆ ಮುಕ್ತಿ. ಮುಕ್ತಿ ಕೊಡ್ಲಿಕ್ಕೆ ಸಮರ್ಥ ನಾರಾಯಣ ಮಾತ್ರ. ಆದ್ರೆ ಅವನಲ್ಲಿ ಮುಕ್ತಿ ಕೊಡುವಂತ ಪ್ರಾರ್ಥಿಸಿದ್ರು. ಈ ಕಡೆ ರುದ್ರದೇವರಲ್ಲಿ ಹಿಂದೆ ಜ್ಞಾನ ಕೇಳಿದ್ರು, ಗುರುಮೂರ್ತಿ ಅಂತ ಸಂಬೋಧನೆ ಮಾಡುವ ಮೂಲಕ ಜ್ಞಾನ ಕೇಳಿದ್ರು. ಈಗ ದೇವರಲ್ಲಿ, ರುದ್ರದೇವರಲ್ಲಿ ವೈರಾಗ್ಯ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲೂ ವ್ಯತ್ಯಾಸ ಮಾಡಿಯೇ ಫಲ ಕೇಳಿದ್ರು, ಭೇದ ಉಂಟು ಅಂತ. ಮತ್ತೆ ಇನ್ನೊಂದು, ಯದೇಕೇನ ವಧ್ಯ ಯದೇಕೇನ ವಧ್ಯೋರಿ ಸ್ತತೋ ಹರಿಹರಾವುಭೌ ಸಹಾಗತ ಅರ್ಧದೃಶ್ಯವು ಐಕ್ಯಂಚೇತ್ ಶತ್ರುನಾಜಿತಂ. ಒಬ್ಬ ದೈತ್ಯ ಇದ್ದ, ಗುಹಾ ಅಂತ, ಚುರುಕುತನ ಮಾಡಿದ. ನಾನೇ ಚುರುಕು ಅಂತೇಳಿ ತೋರಿಸ್ಲಿಕ್ಕೆ ಒಂಚೂರು ಪ್ರಯತ್ನ ಮಾಡಿದ. ಏನು? ಸಾಯ್ಬೇಕಂದ್ರೆ ಇಬ್ರು ಸಾಯಿಸ್ಲಿಕ್ಕೆ ಸಮರ್ಥರು ನನ್ನನ್ನ. ಯಾರು? ರುದ್ರದೇವರೇ ಬರ್ಬೇಕು, ಇಲ್ಲ ನಾರಾಯಣ ಬರ್ಬೇಕು. ಬ್ರಹ್ಮದೇವರು ಎಲ್ಲೂ ಬರೋದೇ ಇಲ್ಲ, ಅವ್ರು ಧ್ಯಾನದಲ್ಲೇ ಇರ್ತಾರೆ. ಬಂದ್ರೆ ಇವ್ರಿಬ್ರು ಬರ್ಬೇಕು. ನಾನು ಇಬ್ಬರ ಹತ್ರನೂ ಸಾಯಲ್ಲ ಅಂತ ವರ ಕೇಳ್ಕೊಂಡ್ಬಿಟ್ಟ. ವಿಚಿತ್ರವಾದ ವರವನ್ನು ಪಡೆದ. ನನಗೆ ರುದ್ರದೇವರು ಬಂದ್ರೆ, ಅವ್ರು ಕೊಲ್ಲಿಕ್ ಬಂದ್ರೆ ಸಾಯ್ಬಾರ್ದು, ನಾರಾಯಣ ಬಂದ್ರೆ ನಾನ್ ಸಾಯ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು? ಸಾಯ್ಬೇಕಲ್ಲ, ದೈತ್ಯ ಸಾಯ್ಬೇಕು. ಆಯ್ತು, ಅವನು ವರವನ್ನು ಮನ್ನಿಸದಾಗಿದೆ, ಅದ್ರ ತಕ್ಕಂತೆ ಬರ್ಬೇಕು. ಇಬ್ರು ಯೋಚನೆ ಮಾಡಿದ್ರು, ಒಂದಾಗಿ ಬಂದು ಏನ್ ಮಾಡಿದ್ವಿ ನೋಡಿ, ಆ ಶತ್ರು ಏನ್ ಮಾಡಿದ್ರು, ಚುರುಕುತನವನ್ನು ಬಳಸಿ ನಾನು ಸಾಯ್ಬಾರ್ದು, ಇಬ್ರು ಒಬ್ಬ ಬಂದ್ರೆ ನಾನು ಸಾಯ್ತೇನೆ ಅಂತ. ಐಕ್ಯಂಚೆ ಶತ್ರುನಾಜಿತಂ. ಒಬ್ಬರೇ ಬಂದ್ರೆ ನಾನು ನೋಡಿ ಗೆಲ್ಬಹುದು ಅಂತ. ಆದ್ರೆ ಇಬ್ರು ಒಟ್ಟಿಗೆ ಬಂದ್ರೆ ಗೊತ್ತಿಲ್ಲ, ಅದ್ ಬರ್ತಾರೆ ಅಂತ ಕಲ್ಪನೆಯೇ ಇರ್ಲಿಲ್ಲ. ರುದ್ರದೇವರು ಮತ್ತೆ ನಾರಾಯಣ ಇಬ್ರು ಸೇರ್ಕೊಂಡ್ರು, ಒಂದೇ ಶರೀರ ಬಂದು ಇವನನ್ನು ಕೊಂದ್ರು.
ಕೊಂದ ಮೇಲೆ ಅಲ್ಲೇ ಅನುಗ್ರಹ ಮಾಡ್ಲಿಕ್ಕೆ ಕೂತು. ಆದ್ರೆ ಜನರಿಗೆ ಆಮೇಲೆ ಸಂಶಯ ಶುರುವಾಯ್ತು, ಇಬ್ರು ಒಬ್ರೆಯಾ, ಎಲ್ಲ ಆತ್ಮಗಳು ಒಂದೇಯಾ ಅಂತಂದ್ರೆ ಅದಕ್ಕೆ ಮುಂದೆ ಹೇಳ್ತದೆ, ಅರ್ಧನಾರೀಶ್ವರ ಶಂಭುರಿ ಯಥಾ ಭೇದೇಪಿ ದೃಶ್ಯತೆ ಮೂರ್ ಮೂರ್ತಿರೇಕೈಕ ಭಾಗಸ್ಥವು ತಥಾ ಹರಿಹರಾಭವು. ರುದ್ರದೇವರು ಅವ್ರದ್ದೊಂದು ಅವತಾರ ಉಂಟು. ಎಂತ ಅವತಾರ? ಅರ್ಧನಾರೀಶ್ವರ. ಒಂದು ಶರೀರದಲ್ಲಿ ಒಂದು ಬದಿ ಪಾರ್ವತಿ ಇರ್ತಾಳೆ, ಒಂದು ಕಡೆ ರುದ್ರದೇವರು ಇರ್ತಾರೆ. ಅಲ್ಲಿ ವ್ಯತ್ಯಾಸ ಕ್ಲಿಯರ್ ಗೊತ್ತಾಗ್ತದೆ, ಯಾಕೆ ಇಬ್ರು ಒಂದು ಹೆಣ್ಣು ಒಂದು ಗಂಡು. ಅರ್ಧ ದೇಹ ನೋಡಿದ್ರೆ ಪುರುಷನ ದೇಹ ಕಾಣಿಸ್ತದೆ, ಇನ್ನೊಂದು ಅರ್ಧ ಕಡೆ ಸ್ತ್ರೀ ರೂಪ ಕಾಣಿಸ್ತದೆ. ಒಂದ್ ಕಡೆ ಹಾರ ಕಂಡ್ರೆ ಇನ್ನೊಂದ್ ಕಡೆ ಹಾವು ಕಾಣ್ತದೆ. ನೀಟಾಗಿ ವ್ಯತ್ಯಾಸ ಗೊತ್ತಾಗುತ್ತಲ್ವಾ, ಅದು ಹೆಣ್ಣು ಇದು ಗಂಡು, ಈ ಕಡೆ ಪಾರ್ವತಿ ಈ ಕಡೆ ರುದ್ರದೇವರು ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಹಾಗೆ ಒಂದೇ ಶರೀರ, ಮೂರ್ತಿ ಅಂದ್ರೆ ಶರೀರ, ಒಂದೇ ಶರೀರದಲ್ಲಿ ಹರಿಹರರು ಬಂದ್ರೆ ಅಲ್ಲಿ ಭೇದ ಕಾಣಿಸ್ತಾ ಇದ್ದಲ್ಲ, ಹಾಗೆ ಇಲ್ಲೂ ಭೇದ ಕಾಣ್ತಾ ಇದೆ. ತಥಾ ಹರಿಹರ ಉಭವು, ಇಬ್ರು ಹಾಗೆ ವ್ಯತ್ಯಾಸವೇ ಕಾಣ್ತಾ ಇದೆ, ಒಬ್ರಲ್ಲ. ಅದೇಗ್ ಸಾಧ್ಯ? ಒಂದೇ ಶರೀರದಲ್ಲಿ ಇಬ್ರು ಇರೋದು ಸಾಧ್ಯ? ಈಗ ನಾನು ಈ ಶರೀರದಲ್ಲಿ ಒಬ್ಬ ಇದ್ದೀನಿ, ಇನ್ನೊಬ್ರು ಈ ಶರೀರದಲ್ಲಿ ಜೊತೆಗೆ ಅರ್ಧದಲ್ಲಿ ಇರ್ತಾರೆ, ನಾನು ಈ ಅರ್ಧದಲ್ಲಿ ಇರ್ತೇನೆ ಅಂತ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಮತ್ತೆ ಹೇಗೆ? ಕಾಮನ್ ಕಂಡಿಲ್ಲ ಅಲ್ವಾ. ಹೇಗೆ ಅಂತಂದ್ರೆ ರಾಜರು ಅದಕ್ಕೆ ಪ್ರೂಫ್ ಕೊಟ್ರು. ನಾವು ನೋಡಿ, ಮೊನ್ನೆ ನಮ್ಮ ಸ್ವಾಮಿಗಳು ಪೇಜಾವರ ಸ್ವಾಮಿಗಳು ಒಂದು ಸಭೆಯಲ್ಲಿ ಬಂದ್ರು. ಅವರು ಎಷ್ಟು ಒಂದು ಪಾಯಿಂಟ್ ಹೇಳಿದ್ರು, ಎಲ್ಲ ಕಡೆ ಗುರುಗಳು ಕಾಣ್ತಾರೆ, ಒಂದೊಂದು ಪ್ರಾಣಿಗಳನ್ನು ನೋಡ್ಬೇಕು, ನಾವು ನೋಡೋದಿಲ್ಲ, ಅವ್ರಿಗೆ ಯಾರು ಕಲ್ಸ್ಕೊಟ್ಟಿದ್ದು ಗೊತ್ತಿಲ್ಲ, ಎಷ್ಟು ಬುದ್ಧಿವಂತಿಕೆ ಉಂಟು ನೋಡಿ ಅಂತ ಹೇಳಿದ್ರು. ಹಾಗೆ ಈ ಗುಣ ನಮ್ಮ ಸ್ವಾಮಿಗಳಿಗೆ ಎಲ್ಲಿದ್ನಂತ ಅಂದ್ರೆ ಬಹುಶಃ ಪರಂಪರೆಯಲ್ಲೇ ಇದೆ. ರಾಜರಿ ನೋಡಿ, ಅವ್ರು ಯಾವ್ದೋ ಗಿಡ ನೋಡಿ ಹೇಳ್ತಾ ಇದ್ದಾರೆ, ನಿರ್ವಿಷಂ ವತ್ಸನಾಭಿಶ್ಚ ಯಥೇ ಕಾಮಶ್ರಿತವು ಲತಾಂ ತಥಾ ಹರಿಹರವು ಭಿನ್ನತರವು ಅಪಿ ಏಕಮೂರ್ತಿ ಗೌ. ಒಂದು ಬಳ್ಳಿ ಇದೆ, ಔಷಧಿಯ ಬಳ್ಳಿ. ವಿಚಿತ್ರ ಏನಂದ್ರೆ ಕಳಬದಿಯಿಂದ ಅದು ಔಷಧಿ, ಅದೇ ಮೇಲ್ಬದಿ ತಗೊಂಡ್ರೆ ವಿಷ. ಕೆಳಗಡೆ ಭಾಗಕ್ಕೆ ಅದಕ್ಕೆ ಹೆಸರು ವತ್ಸನಾಭಿ ಅಂತ ಹೆಸರು, ಮೇಲ್ಬದಿಗೆ ನಿರ್ವಿಷ, ಒಂದೇ ಬಳ್ಳಿ. ಬೇರೆ ಬೇರೆ ಬಳ್ಳಿ ಆಗಿದ್ರೆ ಹೇಳ್ಬೋದಿತ್ತು. ಆದ್ರೆ ನೋಡಿ, ಒಂದು ಕಡೆ ವಿಷ ಇದೆ, ಒಂದು ಕಡೆ ಔಷಧಿ ಇದೆ, ಅದ್ರ ಬಳ್ಳಿ ಬೇರೆನಾ? ಒಂದೇ ಬಳ್ಳಿ, ಭೇದ ಕಾಣಿಸ್ತಾ ಇದೆ. ಕಳಬದಿ ತಗೊಂಡ್ರೆ ಔಷಧಿ, ಯಾರಿಗೂ ರೋಗ ಉಂಟು ಏನೋ ಕೊಡ್ಬೇಕು ಅಂತಂದಾಗ ಕಳಬದಿ ಕೊಟ್ರೆ ಬಚಾವ, ಅದೇ ಮೇಲ್ಬದಿ ಕೊಟ್ರೆ ಸತ್ತ, ವಿಷ, ಸತ್ತ. ಅದಕ್ಕೆ ನೋಡಿ, ಒಂದೇ ಬಳ್ಳಿಯಲ್ಲಿ ಎರಡು ತರ ಇರ್ಲಿಕ್ಕೆ ಸಾಧ್ಯ ಅಂದ್ರೆ ಒಂದೇ ಶರೀರದಲ್ಲಿ ಯಾಕೆ ಇಬ್ರು ಇರಬಾರ್ದು? ಅರ್ಧ ಅರ್ಧ ಇರ್ಲಿಕ್ಕೆ ಸಾಧ್ಯ ಇದೆ. ರಾಜರು ನೋಡಿ ಗಿಡವನ್ನು ತೋರಿಸಿ ನಮಗೆ ಪ್ರೂಫ್ ತೋರಿಸಿದ್ರು. ಹೀಗೆ ಆ ಶಂಕರನಾರಾಯಣರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡಿ ಈಗ ಅಶ್ವತ್ಥನಾರಾಯಣ ಬಿದ್ರಳ್ಳಿಗೆ ಬಂದ್ರು, ಅಲ್ಲಿ ಅಶ್ವತ್ಥನಾರಾಯಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವೆಲ್ಲ ಏನ್ ಮಾಡ್ತೇವೆ ನೋಡಿ, ಈಗ ನಾವು ಎಷ್ಟು ಸೋಮಾರಿಗಳು ಅಂದ್ರೆ ಇಲ್ಲೇ ಕೂತ್ಕೊಂಡು ಮನಸ್ಸಿನ ಮೂಲಕ ಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಇದ್ದೇವೆ. ರಾಜರು ಹೇಳಿದ್ರು ನಾವು ಕೇಳಿದ್ವಿ, ಮನಸ್ಸನ್ನು ಕಳಿಸ್ತೀವಿ, ನಾವು ಹೋಗೋದೇ ಇಲ್ಲ. ಆದ್ರೆ ಅಲ್ಲಿ ಹೋದ ಫಲ ಬೇಕು, ಫಲ ಬೇಕು, ಫಲ ಬೇಕು. ಫಲ ಯಾವ ರೀತಿಯ ಫಲ? ಅಲ್ಲಿ ಹೋಗಿ ಒಂಚೂರು ದಾನ ಕರ್ಮಗಳನ್ನು ಮಾಡಿದ್ರೆ ಸಿಕ್ಕಾಪಟ್ಟ ಫಲ. ಪುಣ್ಯಕ್ಷೇತ್ರಗಳಲ್ಲಿ ದಾನ ಮಾಡುದು ಭಾರಿ ವಿಶೇಷ, ಅಲ್ಲಿ ಹೋಗಿ ಜಪ ತಪ ಮಾಡುದು ವಿಶೇಷ, ಎಲ್ಲ ಸ್ಪೆಷಲ್, ಜಾಸ್ತಿ ಫಲ ಕೊಡ್ತದೆ. ಹಾಗಿದ್ದಾಗ ನಾವು ಹೋಗೋದೇ ಇಲ್ಲಲ್ಲ. ಆದ್ರೆ ಕಡೆಗೆ ರಾಜರು ಹೇಳಿದ್ರು, ಅಲ್ಲೆಲ್ಲ ಯಾಕೆ ಕಷ್ಟ ಪಡ್ಬೇಡಿ, ಬೇರೆ ಬೇರೆ ಕ್ಷೇತ್ರ ನೀವು ಹೋಗಲ್ಲ, ಗೊತ್ತು, ನನಗೂ ಗೊತ್ತು, ಒಂದು ಸುಲಭವಾದ ಒಂದು ಕ್ಷೇತ್ರ ನಾನೇ ಸಂಚಾರ ಮಾಡ್ತಿದ್ದೇನೆ, ನಾನು ನೋಡಿದ್ದೇನೆ, ನಿಮ್ಗೆ ಹೇಳ್ತೇನೆ ಅಂತಂದ್ರು. ಯಾವುದು ಅಂತಂದ್ರೆ ಅಶ್ವತ್ಥನಾರಾಯಣನ ಕ್ಷೇತ್ರ ಬಿದ್ರಳ್ಳಿ. ಅದನ್ನ ಹೇಳ್ತಾರೆ, ಮಾಯಾಹಿ ಪುಷ್ಕರ ಮಹೀಮಥವಾ ಪ್ರಯಾಗಂ ಕಾಶೀಂ ಗಯಾಂ ಬದರಿ ಕಾಶ್ಮಮಪ್ಯ ಸಾಧ್ಯಂ ಸೇತುಂ ಚ ರಾಘವ ಕೃತಂ ವರ ತುಂಗಭದ್ರಾ ತೀರಸ್ಥ ಪಿಪ್ಪಲ ಗ್ರಹಂ ಹರಿಮೇ ಹಿ ಸಿದ್ಧೈ. ಇಲ್ಲಿಗೆ ಬನ್ನಿ, ನಾವು ಕಾಶಿಗೆ ಹೋಗೋಣ, ಪ್ರಯಾಗಕ್ಕೆ ಹೋಗೋಣ, ಆ ಸಪ್ತಮುಕ್ತಿ ಕ್ಷೇತ್ರಗಳನ್ನು ಹೇಳಿದಾರೆ ಅಲ್ಲೇ ಹೋಗೋಣ. ಕಡೆಗೆ ಅಷ್ಟು ದೂರ ಹೋಗಲ್ಲ ನಾವು, ದಕ್ಷಿಣದಲ್ಲಿರೋರು, ಕಡೆಗೆ ಹತ್ತಿರ ನಮ್ಗಿರೋದು ರಾಮ ಸೇತು, ಅಲ್ಲಿಗೆ ಹೋಗೋಣ ಅಂತೇವೆ. ರಾಜರು ಹೇಳಿದ್ರು ಅಲ್ಲಿಗೆ ಹೋಗೋಣ ಅಂದ್ರೆ ಅಲ್ಲಿ ಬಿಸಿಲು, ನಾವು ಹೋಗಲು ಬೇಡ ಅಂತೇವೆ. ನೀವು ಇದ್ದೀರ ನಮ್ಗೆ ಗೊತ್ತು, ಅದಕ್ಕೆ ರಾಜರು ಅಂದ್ಬಿಟ್ರು ಬೇಡ, ಅಲ್ಲೆಲ್ಲ ಮಾಯಾಹಿ, ಹೋಗ್ಬೇಡಿ ಅಲ್ಲೆಲ್ಲ. ಎಲ್ಲೆಲ್ಲಿ? ಪುಷ್ಕರ ಅಥವಾ ಪ್ರಯಾಗ, ಕಾಶಿ, ಗಯಾ, ಬದರಿಕಾಶ್ರಮ. ಎಂತ ಬದರಿಕಾಶ್ರಮ? ಹೋದ್ರೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆ ಕಾಲಕ್ಕಂತೂ ಹಾಗೆ ಇತ್ತು. ಈಗ ಬೇರೆ ವ್ಯವಸ್ಥೆಗಳಾದ್ರೂ ಮೊದಲಿನ ಕಾಲ ಹಾಗೆ ಇತ್ತಲ್ವ, ರಾಜರ ಕಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲಿ ಮತ್ತೆ ಭೂತರಾಜರು ಬೇರೆ ಹೋಗ್ಕೂತ ಪ್ರಸಂಗಗಳು ಇತ್ತು, ದಾರಿಯೇ ಬಿಡ್ತಿರ್ಲಿಲ್ಲ. ಹಾಗಾದ್ರೆ ಅಂತ ಅಸಾಧ್ಯವಾದ ದಾರಿಗಳನ್ನು ಬದರಿಕಾಶ್ರಮ, ಅಲ್ಲೆಲ್ಲ ಹೋಗ್ಲೇಬೇಡಿ.
ಸೇತುಂಚ ರಾಘವ ಕೃತಂ, ನಮ್ಮ ರಾಮದೇವರು ಮಾಡಿದ ಸೇತು ಇದೆಯಲ್ಲ ಅಲ್ಲಿಗೂ ಹೋಗ್ಬೇಡಿ, ನಿಮ್ಗೆ ಹೋಗಲ್ಲ ಗೊತ್ತು, ಅದಕ್ಕೆ ಹೋಗ್ಬೇಡಿ ಅಂತ ನಾನೇ ಹೇಳ್ಬಿಡ್ತೇನೆ. ಆಮೇಲೆ ಎಲ್ಲಿಗೆ ಹೋಗ್ಬೇಕಾಗಾರೆ? ನಮಗೆ ಸಿದ್ಧಿ ಬೇಕು, ಸಿದ್ಧಿ ಬೇಕು ನಮಗೆ. ಹಾಗಾದ್ರೆ ಎಲ್ಲಿ ಹೋಗ್ಬೇಕು? ಅದಕ್ಕೆ ಸಿದ್ಧೈ ಎಲ್ಲಿ ಬರ್ಬೇಕು? ವರ ತುಂಗಾ ಭದ್ರ ತೀರಸ್ಥ ಪಿಪ್ಪಲ ಗ್ರಹಂ ಹರಿಂ ಏಹಿ. ಇಲ್ಲಿ ನಾರಾಯಣ ಇದ್ದಾನೆ. ಎಲ್ಲಿದ್ದಾನೆ? ವರ ತುಂಗಾಭದ್ರ, ಶ್ರೇಷ್ಠವಾದ ತುಂಗಾಭದ್ರ ತೀರ, ಅಲ್ಲಿ ನಾರಾಯಣ ಪಿಪ್ಪಲ ಅಂದ್ರೆ ಅಶ್ವತ್ಥ ಮರದ ಒಳಗಿದ್ದಾನೆ. ಇಲ್ಲಿ ಬನ್ನಿ ಸಾಕು, ನಿಮ್ಗೆಲ್ಲ ಸಿದ್ಧಿ ಆಗ್ತದೆ. ಇಲ್ಲಿ ಬಂದು ದಾನ ಕರ್ಮ ಮಾಡಿ, ಜಪತಪ ಮಾಡಿ, ಸಾಧನೆಗಳನ್ನು ಮಾಡ್ಕೊಳ್ಳಿ, ಫಲಗಳು ಆರಾಮಾಗಿ ಸಿಗ್ತದೆ. ಸಿದ್ಧಿ ಬೇಕಾ? ಇಲ್ಲಿ ಬಂದು ಮಾಡಿ ರಾಜರು ಹೇಳಿದ್ರು. ಆಮೇಲೆ ಯಾಕೆ ನಾರಾಯಣ ಆ ವೃಕ್ಷದಲ್ಲಿ ಅಲ್ಲಿ ತುಂಗಾ ನದಿ, ನಾನು ಕ್ಷೇತ್ರ ನೋಡಿಲ್ಲ, ಇಲ್ಲಿ ನಮ್ ಕಲ್ಪನೆ ಹೇಗ್ ಬರ್ಬೇಕಂದ್ರೆ, ಈಗ ತುಂಗಾ ನದಿ, ತುಂಗಭದ್ರಾ ನದಿ ಹರಿತಾ ಇದೆ, ಪಕ್ಕದಲ್ಲಿ ಒಂದು ದೊಡ್ಡ ಅಶ್ವತ್ಥ ಮರ, ಅದೇ ಜನ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಯಾಕೆ? ನಾರಾಯಣ ಇದ್ದಾನೆ. ನಾರಾಯಣನ ಚಿಂತನೆ ಹೇಗ್ ಬರುತ್ತೆ? ಒಂದು ಮರ, ಸಾಮಾನ್ಯ ನಾವು ಎಲ್ಲ ಮರಗಳನ್ನು ನೋಡ್ತೇವೆ, ನಾರಾಯಣನ ಹೇಗ್ ಚಿಂತಿಸ್ಬೇಕಲ್ಲಿ ಅಂತಂದ್ರೆ ರಾಜರು ಅದನ್ನು ತೋರಿಸಿದ್ರು. ನಾರಾಯಣ ಹೇಗಿದ್ದಾನೆ ಅಂದ್ರೆ, ಪಾದಸ್ಥಾನ್ ಅಲ್ಪಪಾದ ತನು ನಿಹಿತ ತನು ಕೋಮಲಾಗ್ರ ಸ್ಥಿತಾಸ್ಯ ಸ್ಕಂಧ ಸ್ಕಂಧೋಗ್ರ ಶಾಖಾ ಸ್ಥಿತ ಕರ ನಿಕರ ಶ್ರೀಧರ ಆಶ್ಲಿಷ್ಟ ಪಾರ್ಶ್ವ ವ್ಯಾಪ್ಯಾಶ್ವತ್ಥಂ ಮುಕುಂದ ಸ್ಥಿತಶ ಪರಿವೃತ ತುಂಗಭದ್ರಾತಿ ಭದ್ರೇ ವೇಣುಗ್ರಾಮೇ ಸದಾಸ್ತೆ ಸಕಲ ಜನಮನೋ ಭೀಷ್ಟದಾಯಿ ದಯಾಲು. ನೋಡಿ, ವೃಕ್ಷಕ್ಕೆ, ಈ ಅಶ್ವತ್ಥ ವೃಕ್ಷ, ಅದಕ್ಕೆ ಬೇರೆ ಇರ್ತದೆ. ಬೇರೆಗೆ ಎಷ್ಟು? ಒಂದು ಬೇರೆ ಇರ್ತದ? ಈ ನಿಮ್ಗೆ ನಿಷಿದ್ಧ ಪದಾರ್ಥ ನೋಡಿದ್ರೆ ಕ್ಯಾರೆಟ್, ಅದು ಒಂದೇ ಹೀಗೆ ಉದ್ದಕ್ಕಿರ್ತದೆ, ಅದೇ ಬೇರು, ಅದನ್ನೇ ತಿಂತಾರೆ. ಹಾಗ ಒಂದೇ ಬೇರ ಅಲ್ಲ. ಹೇಗೆ ಬೇರು ಅಂದ್ರೆ ಸಾವಿರಾರು ಬೇರು, ಲೆಕ್ಕವಿಲ್ಲ, ಅನೇಕ ಬೇರು. ಬೇರೆ ಏನಾಗುತ್ತೆ? ಪಾದಕ್ಕೆ, ಮರಕ್ಕೆ ಪಾದ, ಅದು ಆ ಮರದಲ್ಲಿ ನಾರಾಯಣ ಇರ್ತಾರೆ. ಪುರುಷ ಸೂಕ್ತ ಸಹಸ್ರ ಪಾದ ಅಂತ ಹೇಳ್ತಾ ಇದೆ. ಸಾವಿರಾರು ಕಾಲುಗಳು ನಾರಾಯಣನಿಗೆ, ಸಾವಿರಾರು ಕಾಲುಗಳು ಇದೆ ಅಂತಂದ್ರೆ ಹಾಗಾದ್ರೆ ಏನಾಯ್ತು? ವೃಕ್ಷಕ್ಕೂ ಸಾವಿರಾರು ಕಾಲಿದೆ, ಅದೇ ಕಾಲು. ಹಾಗಾದ್ರೆ ತನು ನಿಹಿತ ತನು, ವೃಕ್ಷದ ಮಧ್ಯಭಾಗ ದೇವರ ಹೊಟ್ಟೆ ಎದೆ ಭಾಗ ಹಾಗಿದೆ. ಶ್ರೀಧರ ಶ್ರೇಷ್ಠ ಪಾರ್ಶ್ವ, ಆ ಬಾಹುಗಳು ಹೇಗಿದೆ ಅಂದ್ರೆ ಆ ಮರಕ್ಕೆ ಸ್ಕಂಧ ಸ್ಕಂಧೋಗ್ರ ಶಾಖ, ಆ ಮೇಲ್ಗಡೆ ಶಾಖಗಳಿದೆಯಲ್ಲ ಅದೆಲ್ಲ ಹೇಗ್ ಕಾಣ್ತಿದೆ ಅಂತಂದ್ರೆ ದೇವರ ಸಾವಿರಾರು ಕೈಗಳು ಕಂಡಂತೆ ಕಾಣ್ತಾ ಇದೆ. ಶ್ರೀಧರ ಶ್ರೇಷ್ಠ, ಆ ಶ್ರೀಧರ ಲಕ್ಷ್ಮಿ ಮತ್ತೆ ಧರಾದೇವಿ ಇಬ್ಬರನ್ನು ಆಲಿಂಗನೆ ಮಾಡಿದಂತೆ ಕಾಣ್ತಾ ಇದೆ ಈ ಮರ. ಈ ಮರ ಏನಾಗಿದೆ? ಎಲ್ಲಾ ದೇವತೆಗಳು ಬಂದು ಸುತ್ತಲಿದ್ದಾರೆ, ಹಾಗೆ ಕಾಣಿಸ್ತಾ ಇದೆ. ಅಂತ ಮರ ಎಲ್ಲಿದೆ? ವೇಣುಗ್ರಾಮೆ, ಬಿದುರು ಅಂದ್ರೆ ವೇಣು ಅಂತ ಕರೀತಾರೆ. ಹಾಗಾದ್ರೆ ವೇಣುಗ್ರಾಮೆ, ಗ್ರಾಮ ಅಂದ್ರೆ ಹಳ್ಳಿ, ಬಿದ್ರಹಳ್ಳಿಯಲ್ಲಿದೆ ಅಂತ ಮರ. ಅದೇನ್ ಮಾಡ್ತಾ ಇದೆ? ಸಕಲ ಜನಮನೋ ಭೀಷ್ಟದಾಯಿ, ಎಲ್ಲ ಜನರು ಬಂದು ಬೇಡ್ತಾ ಇದ್ದಾರೆ, ನನಗೆ ಸಂತಾನ ಆಗಿಲ್ಲ ಅಂತ ಬರ್ತಾರೆ. ಆ ಮರ ಸೇವೆ ಮಾಡಿ ಹೋದ್ರೆ ಮಕ್ಕಳಾಗ್ತಾ ಇದೆ, ಯಾರಿಗೆ ಯಾವ ಫಲ ಬೇಕೋ ಅದು ಸಿಗ್ತಾ ಇದೆ. ಅದರಿಂದ ಸಕಲ ಜನ ಮನೋ ಭೀಷ್ಟದಾಯಿ, ಎಲ್ಲ ಅಭಿಷ್ಟವನ್ನು ಕೊಡುವುದಾಗಿದೆ ಅಂತ ದಯಾಳುವಾದ ವೃಕ್ಷ ಅದು. ಅದನ್ನ ಯಾವಾಗ್ಲೂ ನಾನು ಆಶ್ರಯಿಸ್ತೇನೆ ಅಂತ ಹೇಳಿ ರಾಜರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಂತರ ನಾವು ಪ್ರಸಿದ್ಧ ಒಂದು ಶ್ಲೋಕ ಕೇಳಿರ್ತೇವೆ. ಏನು? ವೃಕ್ಷ ನಮಸ್ಕಾರ ಮಾಡ್ಬೇಕಾದ್ರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಬರ್ತೇವೆ, ಅವಾಗ ಈ ಶ್ಲೋಕ ಕೇಳೇ ಇರ್ತೇವೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯದೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಪ್ರಸಿದ್ಧ. ಹಾಗಾದ್ರೆ ಅಶ್ವತ್ಥ ವೃಕ್ಷಲ್ಲಿ ಬರೀ ನಾರಾಯಣ ಇದ್ದಾನ? ಇಲ್ಲ, 3 ದೇವತೆಗಳು ಇರ್ತಾರೆ. ಯಾರ್ಯಾರು? ಬ್ರಹ್ಮದೇವರು, ರುದ್ರದೇವರು, ನಾರಾಯಣ, 3 ಜನ ಇದ್ದಾರೆ. ಹಾಗೆ 3 ಜನರಲ್ಲಿ ಪ್ರತ್ಯೇಕ ವರಗಳನ್ನು ಬೇಡೋಣ ಅಂತ ರಾಜರು. ನಾವು ಅಷ್ಟೇ, ಬೇರೆ ಬೇರೆ ಜನ ಬಂದ್ರೆ ಅವ್ರ ಹತ್ರ ಏನೇನ್ ಸಿಗ್ತದೆ ನಾವು ತಗೊಳ್ತೇವೆ. 3 ಜನ ಪಂಡಿತರು ಬಂದ್ರು, ಒಬ್ಬೊಬ್ರು ಏನೇನ್ ವಿಷಯ ಹೇಳ್ತಾರೆ, ಕೇಳ್ಬೇಕು ಅಂತ ಅವ್ರ ಹತ್ರ 3 ಜನ ಹತ್ರ ಕೇಳ್ತೇವೆ. ಒಬ್ರು ಹೇಳಿದ ಹತ್ರ ಕೇಳಿ ಸಾಕು, ಇವ್ರದ್ದು ಇನ್ನಿಬ್ರ ಹತ್ರ ಯಾರು ಕೇಳ್ಬೇಕು, ಸಾಕು, ಒಬ್ರು ಹೇಳಿದ್ ಸಾಕಲ್ಲ, ಮಾಡಲ್ಲ. ಇವ್ರೇನಂತಾರೆ ನೋಡು ಕೇಳೋಣ. ಸರಿ, ಇನ್ನೊಂದು ವಿಷಯ, ಅದೇ ವಿಷಯನೇ 3 ಜನ ಹೇಳಿದ್ರು ಪರವಾಗಿಲ್ಲ, ಕೇಳ್ತೇವೆ. ಯಾಕೆ? ಒಬ್ಬೊಬ್ರು ಹೇಳುವ ಶೈಲಿ ಬೇರೆ, ಒಬ್ಬೊಬ್ರು ಹೇಳುವ ಕ್ರಮ ಬೇರೆ ಇರ್ತದ. ವಿಷಯಗಳು ನಮಗಿತ್ತ ಒಬ್ರು ಹೇಳಿದದೇ ತಿಳಿಯುವುದಿಲ್ಲ. 3 ಜನ ಹೇಳಿದಾಗ 3 ರೀತಿಯಾಗಿ ಅರ್ಥ ಆಗುತ್ತೆ. ಹೀಗೆ ನಾವೇನ್ ಮಾಡ್ತೇವೆ? 3 ಜನರು ಬಂದಾಗ 3 ಜನರ ಹತ್ರ ಕೇಳ್ತೇವಲ್ಲ, ಹಾಗೆ 3 ಜನ ದೇವತೆಗಳಿದ್ದಾರೆ, ಅವ್ರ ಹತ್ರ 3 ಜನ ಹತ್ರ ಪ್ರತ್ಯೇಕ ವರಗಳನ್ನು ಕೇಳ್ತಾ ಇದ್ದಾರೆ. ಏನು? ಮಧ್ಯಸ್ಥ ಕೃಷ್ಣ
ಪರಿಪಾಲಯ ಭಕ್ತವರ್ಗಂ ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ ಪದ್ಮಾಸನಾವಸತ ಮೂಲ ಸೃಜಾಸ್ಯ ತಂತುಂ ಸದ್ವಂದ್ಯ ಪಿಪ್ಪಲತರೋ ವಿತರಾಖಿಲೇಷ್ಟಂ. ನೋಡಿ, ಮಧ್ಯದಲ್ಲಿ ಯಾರಿದ್ದಾರೆ? ಮಧ್ಯದೋ ವಿಷ್ಣು ರೂಪಿಣೆ, ಮಧ್ಯದಲ್ಲಿ ವಿಷ್ಣು ದೇವರಿದ್ದಾರೆ, ನಾರಾಯಣ ಇದ್ದಾರೆ. ಸರ್ವೋತ್ತಮವನಲ್ಲ, ಮೊದಲು ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂತ? ಮಧ್ಯಸ್ಥ ಕೃಷ್ಣ ಆ ವೃಕ್ಷದ ಮಧ್ಯಭಾಗದಲ್ಲಿ ಇರುವವನೇ ಒಂದು ಅನುಗ್ರಹ ಮಾಡಿ. ಏನು? ಪರಿಪಾಲಯ ಭಕ್ತ ವರ್ಗಂ, ನಿನ್ನ ನಂಬಿ ಭಕ್ತರೆಲ್ಲ ಬರ್ತಾ ಇರ್ತಾರೆ, ಅವರನ್ನು ರಕ್ಷಣೆ ಮಾಡು. ಪರಿಪಾಲಯ ಭಕ್ತ ವರ್ಗಂ, ಆ ಭಕ್ತರ ಗುಂಪನ್ನ ರಕ್ಷಣೆ ಮಾಡು. ನಂತರ ದೇವರ ಆದ್ಮೇಲೆ ನಾವು ಹೆಚ್ಚು ಕ್ಲೋಸ್ ಇರೋದು ಯಾರಿಗಂದ್ರೆ, ದೇವರ ಎಲ್ಲ ಕಡೆ ಒಳಗೂ ಇದ್ದಾನಾದ್ರಿಂದ ಅವನೇ ಫಸ್ಟ್ ಕ್ಲೋಸ್. ನಂತರ ಕ್ಲೋಸ್ ಯಾರು? ಗುರುಗಳು. ಯಾರು ಗುರುಗಳು? ರುದ್ರದೇವರು. ಅವರನ್ನು ಮೊದಲು ಕೇಳ್ಬೋದು. ಏನಂತ? ರುದ್ರಾಶ್ರಿತಾಗ್ರ, ರುದ್ರದೇವರೆಲ್ಲಿದ್ದಾರೆ? ಅಗ್ರತೋ ಶಿವರೂಪಾಯ, ಮೇಲೆ ವೃಕ್ಷದ ಮೇಲ್ಬದಿ ಎಲೆಗಳಿರುವ ಜಾಗದಲ್ಲಿ ಇದ್ದಾರೆ. ಅವರನ್ನು ಕೇಳ್ತಾ ಇದ್ದಾರೆ. ರುದ್ರಾಶ್ರಿತಾಗ್ರ ರುಜಂ ಅರ್ಧಯ ಸೇವಕಸ್ಯ. ಇನ್ನ ಬಂದು ನೋಡಿ, ಹಿಂದೆ ರುದ್ರಾಂತರ್ಗತ ನರಸಿಂಹ ನೋಡಿದಾಗ ಅಲ್ಲಿ ರುದ್ರ ಶಬ್ದ ಕೇಳಿದೆ. ರುಜಂ ದ್ರಾವಯತಿ ಇತಿ ರುದ್ರ. ಅರ್ಥ ಏನು? ದುಃಖವನು ಎಲ್ಲ ಕಷ್ಟಗಳನ್ನ ಓಡಿಸ್ತಾನೆ, ಆದ್ರಿಂದ ರುದ್ರ ಅಂತ ಹೆಸರು. ಅದನ್ನೇ ಮಾಡು ಅಂತ ರುದ್ರ ಅಂತ. ಅದಕ್ಕೆ ನೋಡಿ, ರುದ್ರಾಶ್ರಿತಾಗ್ರ ಅಗ್ರತೋ ಶಿವರೂಪ ಅಂತ ಆ ಶ್ಲೋಕ ಹೇಳಿದ್ರೆ ರಾಜ ಹಾಗೆ ಶಿವ ಅಂತ ಹೇಳಲಿಲ್ಲ, ಇಲ್ಲಿ ರುದ್ರ ಅಂತ ಹೇಳಿದ್ರು. ಯಾಕೆ? ನೀನು ದುಃಖವನ್ನ ಅಪಹಾರ ಮಾಡ್ಬೇಕು, ಅದನ್ನ ಮತ್ತೆ ನೆನಪು ಮಾಡ್ಕೊಡ್ತಾ ಇದೆ. ರುದ್ರಾಶ್ರಿತಾಗ್ರ ರುಜಂ ಅರ್ಧಯ, ಅದನ್ನ ಪರಿಹಾರ ಮಾಡು. ಯಾರ ದುಃಖ, ಯಾರ ಕಷ್ಟ? ಸೇವಕಸ್ಯ, ಸೇವಕರು ಬರ್ತಾ ಇರ್ತಾರೆ ನಿನ್ನನ್ನು ಸೇವೆ ಮಾಡ್ಲಿಕ್ಕೆ, ಅವರ ದುಃಖವನ್ನು ಪರಿಹಾರ ಮಾಡು. ಆಯ್ತು, ಬ್ರಹ್ಮದೇವರಿದ್ದಾರೆ. ಮೂಲತೋ ಬ್ರಹ್ಮರೂಪಾಯ, ಆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಏನಂತ ಪ್ರಾರ್ಥನೆ? ಪದ್ಮಾಸನಾವಸತ ಮೂಲ ಸೃಜಾಸ್ಯ ತಂತುಂ. ಮತ್ತೆ ಮಕ್ಕಳಿಲ್ಲದವರು ಬರ್ತಾರೆ, ಬಂದು ನಮಗೆ ಸಂತತಿ ಬೇಕು, ನಮ್ಮ ವಂಶ ಬೆಳಿಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ವಂಶದ ತಂತಿ ಬೆಳಿಬೇಕಲ್ವಾ? ಬೆಳಿಬೇಕಂದ್ರೆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸ್ಬೇಕು. ಅವನ ಅನುಗ್ರಹ ಮಾಡಿದ್ರೆ ಮುಂದಿನ ಸೃಷ್ಟಿಗಳು ತಾನೇ ಆಗ್ತದೆ. ಆದ್ರಿಂದ ಅದಕ್ಕೆ ಸೃಷ್ಟಿಕರ್ತನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ಏನಂತ? ಸೃಜ ಅಸ್ಯ ತಂತು, ಇವನ ವಂಶದ ತಂತಿ ಉಂಟಲ್ಲ ಅದನ್ನ ಬೆಳೆಸು. ಭಕ್ತರು ಬರ್ತಾರೆ, ಮಕ್ಕಳಾಗಿಲ್ಲ ಅಂದ್ರೆ ನಿನ್ನನ್ನು ಸೇವಿಸ್ಲಿಕ್ಕೆ ಬರ್ತಾರೆ, ಅವಾಗ ಅವರಿಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಸದ್ವಂದ್ಯ ಪಿಪ್ಪಲತರು, ಎಲ್ಲ ಸಜ್ಜನರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂತ ಸಜ್ಜನರಿಂದ ನಮಸ್ಕರಿಸಲ್ಪಟ್ಟವನೇ ಅಂತ ವೃಕ್ಷಕ್ಕೆ ಸಂಬೋಧನೆ ಮಾಡ್ತಾ ಪಿಪ್ಪಲತರು ವಿತರ ಅಖಿಲೇಷ್ಟಂ, ಎಲ್ಲರೂ ಬಂದವರಿಗೆ ಏನೇನೋ ಇಷ್ಟ ಇದೆಯೋ, ಬರೀ ಒಬ್ರು ಒಂದು ಕೊಟ್ರು, ಇನ್ನೊಬ್ರು ಇನ್ನೊಂದು ಕೊಟ್ರು, 3 ಜನರು ಏನೇನು ಅನುಗ್ರಹ ಮಾಡ್ತಾರಲ್ಲ, ನಿನ್ನಲ್ಲಿ ಅವರನ್ನ ಕಾಣ್ತಾ ಇರ್ತಾರೆ. ಬ್ರಹ್ಮದೇವರನ್ನು ನಿನ್ನಲ್ಲಿ ಕಾಣ್ತಾರೆ, ನಾರಾಯಣನನ್ನು ನಿನ್ನಲ್ಲಿ ಕಾಣ್ತಾರೆ, ಶಿವನನ್ನು ನಿನ್ನಲ್ಲಿ ಕಾಣ್ತಾ ಇದ್ದಾರೆ. ಅದರಿಂದ ಈ ಪಿಪ್ಪಲತರು ಅಶ್ವತ್ಥ ಮರವೇ, ನಿನಗೆ ಒಂದು ಕೆಲಸ, ಅವ್ರು ಏನೇನು ಕೊಡ್ತಾರಲ್ಲ ಅದನ್ನು ತಲುಪಿಸುವ ಜವಾಬ್ದಾರಿ ನಿನ್ನದು. ಯಾಕೆ? ನಿನ್ನ ಮೂಲಕ ನಮಸ್ಕಾರ ಮಾಡಿತು. ನಾವು ಹೇಗೆ ಮಧ್ವ ಅಂತರ್ಗತ ಅಂತ ನಮಸ್ಕಾರ ಮಾಡಿದ ಮಧ್ವರ ಜವಾಬ್ದಾರಿ, ಅದನ್ನು ನಮಸ್ಕಾರ ತಲುಪಿಸಿ ಆ ಅನುಗ್ರಹವನ್ನು ನಮಗೆ ತಂದು ಕೊಡುವ ಜವಾಬ್ದಾರಿ ಆಚಾರ್ಯದ್ದು. ಹೇಗೋ ಈಗ ವೃಕ್ಷದ ಒಳಗೆ ಮಧ್ವರ ಒಳಗೆ ಈ ಎಲ್ಲ ದೇವತೆಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಯಾರು? ನಾರಾಯಣನ ಮುಖ್ಯವಾಗಿ. ಅವರನ್ನು ಚಿಂತನೆ ಮಾಡ್ತಾ ಇರ್ಬೇಕಾದ್ರೆ ಆ ಜವಾಬ್ದಾರಿ ಯಾರ್ದು ಹಾಗಾದ್ರೆ? ಅದು ಅನುಗ್ರಹವನ್ನು ನಮಗೆ ತಲುಪಿಸುವುದು ಆ ವೃಕ್ಷದ ಜವಾಬ್ದಾರಿ, ವೃಕ್ಷದ ಅಭಿಮಾನಿ ದೇವತೆಯ ಜವಾಬ್ದಾರಿ. ಅದಕ್ಕೆ ಪಿಪ್ಪಲತರು ಏನ್ ಮಾಡು? ವಿತರ ಅಖಿಲೇಷ್ಟಂ, ಯಾರು ಬಂದು ಏನ್ ಪ್ರಾರ್ಥನೆ ಮಾಡ್ತಾರೆ ಅದನ್ನೆಲ್ಲ ಕೊಡು ಅಂತ ಅದನ್ನ ಹೇಳ್ತಾ, ಮತ್ತೊಂದು ಅಲ್ಲಿ ವೃಕ್ಷ ಮತ್ತೊಂದು ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ತುಂಗಾ ತರಂಗ ಪರಿವರ್ತನ ಭೂತವಾತ ಸಂಗೇನ ತಿಂಘ್ರಿಪ ಚಲಂತಿ ದಲಾನಿ ಭಾಂತಿ ಜನ್ಮಾಂತರೋತ್ಸ ದೃಢ ಮೂಲ ದುರಂತ ದುಷ್ಕೃತ್ ಉನ್ಮೂಲನೋದ್ಯತ ಕರಾಂಗುಲಿ ಕಾಂತಿಮಂತಿ. ಏನಂತಂದ್ರೆ, ತುಂಗಾ ಭದ್ರಾ ಆ ನದಿ ಮೇಲೆ ಜೋರಾಗಿ ಗಾಳಿ ಬೀಸ್ತದೆ. ತುಂಗಾ ಪ್ರವಾಹ ನೋಡಿದ್ದೇವೆ, ಭದ್ರಾ ಜೊತೆಗೆ ಸೇರ್ಕೊಂಡಿದೆ, ಜೋರು ಪ್ರವಾಹ. ಆ ಪ್ರವಾಹ ಬರ್ಬೇಕಾದ್ರೆ ಜೊತೆ ಗಾಳಿಯೂ ಬರ್ತಾ ಇರ್ತದೆ, ಜೋರು ಗಾಳಿ ಬೀಸ್ತದೆ. ಗಾಳಿ ಬೀಸಿದ್ರೆ ಮರದ ಎಲೆ ಅಲ್ಲಾಡುತ್ತೆ. ಮರದ ಎಲೆಗಳು ಅಲ್ಲಾಡ್ತಂದ್ರೆ ಅದ್ ಹೇಗ್ ಕಾಣಿಸ್ತಿದೆ ಅಂತಂದ್ರೆ, ನಾವೆಲ್ಲರೂ ಪಾಪಿಗಳು, ಬರೀ ಪಾಪ ಮಾಡ್ತೀವಿ, ಮುಗಿಸೋದೇ ಇಲ್ಲ. ಆಯ್ತು, ಈ ಕ್ಷೇತ್ರ ಹೋಗಿ ಪಾಪ ಕಳ್ಕೊಳ್ಳೋಣ ಅಂದ್ರೆ
ವಾಪಸ್ ಬರ್ತೀವಿ, ಮತ್ತೆ ಪಾಪ ಮಾಡ್ತೇವೆ ವಾಪಸ್. ಹಾಗೆ ಎಷ್ಟು ಜನ್ಮಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು ಪಾತ್ರೆ ತೊಳಿತೇವೆ, ಮಾರನೇ ದಿವಸ ಮತ್ತೆ ಅದಕ್ಕೂ ಬಳಸ್ತೇವೆ, ತೊಳಿತೇವೆ, ಸರಿ ತೊಳಿಲಿಲ್ಲ, ಅದ್ರಲ್ಲಿ ಏನೋ ಒಂಚೂರು ಗಲೀಜುಂಟು, ಸರಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲಿ ಬಿಡೋದು ಬಿಟ್ವಿ, ಮತ್ತೊಮ್ಮೆ ಯೂಸ್ ಮಾಡ್ತೇವೆ, ಮತ್ತೆ ಆ ಗಲೀಜು ಇನ್ನೊಂದು ಸ್ವಲ್ಪ ಹಾಗೆ, ಇನ್ನೊಂದು ಬೇರೆ ಏನೋ ಕಲೆ ಮೆತ್ತು, ಇನ್ನೊಂದು ಮತ್ತೊಮ್ಮೆ ತೊಳಿತೀವಿ, ಆದ್ರೆ ಅದು ಸರಿ ತೊಳಿಯಲ್ಲ, ಮತ್ತೆ ಹಾಗೆ ಹಾಗೆ ಮಾಡ್ತಾ ಹೋದ್ರೆ ಕಲೆ ಎಷ್ಟು ಗಲೀಜಾಗಿ ಪಾತ್ರೆ ಕೂತ್ಕೊಳ್ಳುತ್ತಲ್ಲ, ಹೋಗೋದೇ ಇಲ್ಲ, ತಿಕ್ಕಿದ್ರು ಹೋಗಲ್ಲ. ಹಾಗೆ ನಾವು ಇದ್ದೇವೆ ನೋಡಿ, ಪಾತ್ರೆ ತರ ಎಲ್ಲ ಜನ್ಮ ಜನ್ಮದಲ್ಲಿ ಮತ್ತೆ ಹೋಗ್ತೇವೆ, ನರಕ ಅನುಭವಿಸ್ತೀವಿ, ಸ್ವರ್ಗಕ್ಕೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ, ಮತ್ತೆ ಬರ್ತೇವೆ. ಬಂದ್ರೆ ಹಿಂದಿನ ಪಾಪ ಎಲ್ಲ ಹಾಗೆ ಇರ್ತದೆ, ಜೊತೆಗೆ ಇನ್ನೊಂದಿಷ್ಟು ಪಾಪ ಕಟ್ಕೊಳ್ತೇವೆ. ಹಾಗೆ ನಮ್ಮ ಪಾತ್ರೆ ತೊಳೆದ್ರೆ ಹೋಗಲ್ಲ, ಆ ತೊಳಿಬೇಕು ಎಲ್ಲಿ ಹೋಗ್ಬೇಕು? ಈ ತುಂಗಾಭದ್ರಾ ತೀರದಲ್ಲಿರುವ ಮರದ ಹತ್ರ ಹೋಗ್ಬೇಕು. ಯಾಕೆಂದ್ರೆ ಈ ಮರ ಉಂಟಲ್ಲ, ಆ ಮರದ ಕೈ, ಆ ಶಾಖೆಗಳು ಕಾಣಿಸ್ತಾ ಇದೆ, ಆ ಶಾಖೆಗಳಲ್ಲಿ ಆ ಎಲೆಗಳು ಹೀಗೆ ಚಟ 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 ಅಂದ್ರೆ ಅಲ್ಲಾಡ್ತವಲ್ಲ, ಅದು ಹೇಗ್ ಕಾಣಿಸ್ತಾ ಇದೆ ಅಂತಂದ್ರೆ, ರಾಜರು ನೋಡಿ ಹೇಗೆ ಅವರಿಗೆ ಹೇಗ್ ಕಾಣಿಸ್ತಾ ಅಂದ್ರೆ, ಎರಡು ಈಗ ಒಬ್ಬ ವ್ಯಕ್ತಿ ಆ ಒಬ್ಬ ತುಂಟ ಅಥವಾ ದುಷ್ಟ ಅಂತ ಇಟ್ಕೊಳ್ಳೋದು, ಅವ್ನ್ ಏನ್ ಮಾಡ್ತಾನೆ, ಏನೋ ಹಾಳು ಮಾಡ್ಬೇಕು, ನಾನ್ ಬಂದೆ ಅಂತ ಹೀಗೆ ಕೈ ಹೇಗೆ ಉಜ್ಕೊಳ್ತಾನಲ್ಲ, ಹಾಗೆ ಈ ಪಾಪವನ್ನು ಓಡಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ಆ ಮರ ನಾನು ಬಂದೆ ತಡಿ ಅಂತ ಹೇಳಿ ಒಂದು ಎಚ್ಚರವನ್ನು ಕೊಡ್ತಾ ಈ ಕೈಯನ್ನು ಆಡಿಸಿದಂತೆ ಕಾಣ್ತಾ ಇದೆ. ಅಂದ್ರೆ ನಮ್ಮ ಪಾಪವನ್ನು ಓಡಿಸುವುದರಲ್ಲಿ ಈ ಮರ ಸಮರ್ಥವಾಗಿದೆ ಅನ್ನೋ ಅಭಿಪ್ರಾಯವನ್ನು ರಾಜರು ಕೊಡ್ತಾ ಇದ್ದಾರೆ. ನಂತರದಲ್ಲಿ ಅದೇ ಬಿದ್ರಲ್ಲಿ, ಅಲ್ಲೇ ಆ ನದಿ ಪಕ್ಕದಲ್ಲೇ ಮರದ ಹತ್ತಿರವೇ ಸೋಮೇಶ್ವರ ಅಂತ ರುದ್ರದೇವರು, ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ ಪವನ ಪಾವಿತ ವಂಶವಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ರುದ್ರದೇವರು ಹೇಗಿದ್ದಾರೆ? ಹಿಂದೇನೋ ಅನೇಕ ಬಾರಿ ಸ್ತೋತ್ರ ಮಾಡಿದ್ದಾರೆ, ಇಲ್ಲೂ ಹಾಗೆ ರುದ್ರದೇವರು ಒಂದೇ ತರ ಕಾಣಿಸ್ತಾರೆ, 5 ತಲೆ ಒಂದೊಂದು ಸರಿ ಒಂದೊಂದ್ ತರ ಕಾಣ್ಬೋದು. ಆದ್ರೆ ರಾಜರಿಗೆ ಹಿಂದಿನ ಬಾರಿ ಹೇಗೆ ಒಂದು ಕಡೆ ಕಾಣಿಸಿದ್ರು ಹಾಗೆ ಮತ್ತೆ ಕಾಣಿಸ್ತಾರೆ, ಬಿಳಿ ಬಣ್ಣ ಭಸ್ಮ ಮೆತ್ತಿದ್ದಾರೆ ನೋಡಿ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ, ಆ ಭಸ್ಮದಿಂದ ಶೋಭಿಸುವ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಯ ಭಾಸ್ವರಾಯ, ಪಾರ್ವತಿಯ ಹೃದಯದಲ್ಲಿ ಶೋಭಿಸ್ತಾ ಇದ್ದಾರೆ. ಆ ಪ್ರೇಮ ಪ್ರವೃದ್ಧಳು ಪಾರ್ವತಿ, ರುದ್ರದೇವರು ಅಂದ್ರೆ ಅಷ್ಟು ಪ್ರೀತಿ, ಎಷ್ಟು ಅಂತಂದ್ರೆ ಅವಳ ಹೃದಯದಲ್ಲಿ ಹನುಮಂತ ದೇವರಿಗೆ ರಾಮ ಅಂದ್ರೆ ಎಷ್ಟು ಪ್ರೀತಿ, ಹೃದಯ ಸೀಳಿದ್ರೆ ರಾಮದೇವರೇ ಕಾಣಿಸ್ತಾರೆ. ಹಾಗೆ ಪಾರ್ವತಿಯು ಅಷ್ಟೇ, ಎಷ್ಟು ಪ್ರೀತಿ ಅಂದ್ರೆ ನಾರಾಯಣನ್ನು ಹೊತ್ತಿರುವರು, ನನ್ನ ಗಂಡ ತಮ್ಮ ಒಳಗೆ ಪ್ರಾಣದೇವರನ್ನು ಹೊತ್ತಿರುವರು, ಆದ್ರಿಂದ ಎಷ್ಟು ಪ್ರೀತಿ ಅಂದ್ರೆ ರಾಮ ಮಂತ್ರವನ್ನು ಕೊಟ್ಟವರು. ಅದಕ್ಕೆ ಇಷ್ಟೆಲ್ಲ ಕಾರಣ, ತುಂಬಾ ಹೀಗೆ ಹೇಳ್ತಾ ಇದ್ರೆ ಕಾರಣ ತುಂಬಾ ಇದೆ. ಅವಳಿಗೆ ಪ್ರೀತಿ ಉಕ್ಕಿತು, ಅವಳ ಹೃದಯದಲ್ಲಿ ರುದ್ರದೇವರು ಕಾಣಿಸ್ತಾ ಇದೆ. ಆದ್ರಿಂದ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಯ ಭಾಸ್ವರಾಯ, ಆ ಭಾರತೀಯ ಹೃದಯದಲ್ಲಿ ಶೋಭಿಸುವವರು ರುದ್ರದೇವರು. ಈ ಸೋಮೇಶ್ವರ ಏನ್ ವಿಶೇಷ ಅಂತಂದ್ರೆ, ತುಂಗೋಲ್ಲಸತ್ ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ. ಈ ರುದ್ರದೇವರು ನಿಂತವರು ಅಂತಂದ್ರೆ, ಆ ತುಂಗಾ ತೀರ ಬಿದ್ರಳ್ಳಿ ಗ್ರಾಮ, ಆ ಬಿದ್ರಳ್ಳಿ ಗ್ರಾಮಕ್ಕೆ ಶೋಭೆ ತಂದು ಕೊಡುವ, ಅಲ್ಲಿ ಮಂಗಳಕರವಾಗ್ಲಿಕ್ಕೆ ಕಾರಣ ಯಾರು? ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಈ ಶಿವನು ಅಲ್ಲಿ ಇರುವುದ್ರಿಂದ ಕ್ಷೇತ್ರ ಕೂಡ ಶಿವ ಆಯ್ತು, ಅಂದ್ರೆ ಮಂಗಳಕರ ಆಯ್ತು. ಅಂದ್ರೆ ಕ್ಷೇತ್ರದ ಮಾಂಗಲ್ಯಕ್ಕೆ ಕಾರಣ ಯಾರು? ರುದ್ರದೇವರು. ಅದೇ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಈ ರೀತಿಯಾಗಿ ರುದ್ರದೇವರನ್ನ ನಮಸ್ಕಾರ ಮಾಡಿ ಅಂತರದಲ್ಲಿ ಸಂಚಾರ ಮಾಡ್ತಾ ಹಾವೇರಿ ಹತ್ರವೇ ಬಂಕಾಪುರ ಅಂತ ಒಂದು ಊರು, ಅಲ್ಲಿ ರಾಜರು, ಈಗ ಬಂಕಾಪುರ ನರಸಿಂಹ ಅಂತಿದೆ, ಅದಕ್ಕಿಂತ ಈಗ ನೋಡ್ಲಿಕ್ಕೆ ಸಿಗುವ ಬಹುಶಃ ಪ್ರಾಚೀನ ದೇವಸ್ಥಾನದ ಅದು. ಆದ್ರೆ ರಾಜರು ಹೋದಾಗ ಅವ್ರು ಒಂದು ಬೇರೆ ದೇವಸ್ಥಾನಕ್ಕೆ ಹೋಗಿದ್ರು, ಯಾವ್ದು ಅಂತಂದ್ರೆ ಬಂಕಾಪುರ ಕೇಶವ. ಈಗ ನೋಡಿದ್ರೆ ದೇವಸ್ಥಾನ ನೋಡ್ಲಿಕ್ಕೆ ಸಿಗುದಿಲ್ಲ, ದೇವಸ್ಥಾನ ಇಲ್ಲ. ಅಲ್ಲೇ ಬಂಕಾಪುರದಲ್ಲಿ ಇನ್ನೊಂದು ವಿಶ್ವನಾಥನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸದ್ಯಕ್ಕೆ ಕೇಶವನ ಮೂರ್ತಿ ನೋಡ್ತೇವೆ ಅಂದ್ರೆ ಆ ಮೂರ್ತಿ ಅಲ್ಲಿದೆ. ಅದೇನೋ ಒಂಚೂರು ಮತ್ತೊಂದು ಪ್ರತಿಷ್ಠಾಪನೆ ಮಾಡುವವರು ಇದ್ದಾರೆ ಅಂತ ಊರಿನವರದ್ದು ಯೋಚನೆ ಏನೋ ಇದೆ. ಆ ಪ್ರತಿಮೆ, ಅದನ್ನ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಏನು ಮಹಿಮೆ ಆ ಪ್ರತಿಮೆದು, ಆ ಪ್ರತಿಮೆಯಲ್ಲಿ ನಾರಾಯಣನ ಸನ್ನಿಧಾನ ಏನು ಅಂತ ಅಂದ್ರೆ ಹೇಗ್ ಕಾಣಿಸ್ತಾನೆ ಅಂತಂದ್ರೆ, ಶಂಖಾಂಬೋಜ ಗದಾ ಸುದರ್ಶನ ಧರಂ ಸಂಕೀರ್ತಮಾನಂ ಸುರೈಹಿ ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತ ಅಲಂಕಾರ ಪೂಜೋತ್ಸವಂ ಪಂಕೋದ್ಭೂತ ಸಮಾನ ಲೋಚನ ಯುಗಂ ಬಂಕಾಪುರ ಶ್ರೀಕರಂ ಹುಂಕಾರ ಸ್ವನಧಿಕೃತಾಶ್ರಿತ ಜನಾತಂಕಂ ಭಜೆ ಕೇಶವಂ.
ಕನಕದಾಸರು ಕೂಡ ಈ ಕೇಶವನನ್ನು ಆಗಾಗ ಸ್ತೋತ್ರ ಮಾಡಿದ್ದಾರೆ ಅಂತ ಉಲ್ಲೇಖವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಆದ್ರೆ ರಾಜರು ಅದನ್ನ ಹೇಳಿಲ್ಲ, ವ್ಯಾಖ್ಯಾನದಲ್ಲಿ ಇದೆ. ಆ ರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಮೂರ್ತಿ ಹೇಗೆ ಕಾಣಿಸ್ತಾ ಇದೆ, ಶಂಖ, ಅಂಬೋಜ, ಅಂಬೋಜ ಅಂದ್ರೆ ಕಮಲ, ಗದ, ಸುದರ್ಶನ ಧರಂ, ಇದೆಲ್ಲ ಧರಿಸಿದ್ದಾನೆ. ಆ ಪ್ರತಿಮೆ ನಿಮಗೆ ಕಲ್ಪನೆ ಬರ್ಬೇಕಂದ್ರೆ, ಈಗ ಆ ಆಶ್ರಿತ ಮನೆತನಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನ, ಅಲ್ಲಿ ಶ್ರೀದೇವಿ, ಭೂದೇವಿ, ಶ್ರೀನಿವಾಸ ಇದ್ದಾನಲ್ಲ, ಹಾಗೆ ಇದೆ. ಆದ್ರೆ ಅಷ್ಟು ದಶಾವತಾರ ಎಲ್ಲ ಅಷ್ಟೆಲ್ಲ ಕೆತ್ತನೆ ಇಲ್ಲ, ತುಂಬಾ ಚಿಕ್ಕ ಪ್ರತಿಮೆ. ಅದರಲ್ಲಿ ಆ ರೀತಿ ಇದೆ. ಪಕ್ಕದಲ್ಲಿ ಶಿವು ಶಂಖ, ಚಕ್ರ, ಗದಾ, ಪದ್ಮ ಧರಿಸಿದ್ದಾನೆ. ಸಂಕೀರ್ತ್ಯ ಮಾನಸುರೈ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಈ ಬಹುಶಃ ಇಷ್ಟು ಎತ್ತರದಷ್ಟು ಇರ್ಬೋದು, ಒಂದು ಉಡುಪಿ ಕೃಷ್ಣನ ಎತ್ತರ ಇರ್ಬೋದು ಆ ಪೀಠ ಸೇರಿ, ಹಾಗಿದ್ದಾನೆ. ಸಂಕೀರ್ತ್ಯ ಮಾನಂ ಸುರೈ, ಇವನೇನಾಗಿದ್ದಾನೆ, ಕೇಶವ, ನಾರಾಯಣ, ಎಲ್ಲ ದೇವತೆಗಳು ಬಂದು ಇವನನ್ನು ಸೇವೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಸಂಕೀರ್ತ್ಯ ಮಾನಂ ಸುರೈ, ಪೂಜೆ ಯಾರು ಮಾಡ್ತಿದ್ರು? ಇಂಥ ಒಳ್ಳೆ ಪ್ರತಿಮೆ ಪೂಜೆ ಮಾಡೋರು ಇರ್ಬೇಕು. ಯಾರು ಮಾಡ್ತಿದ್ರು ಅಂತಂದ್ರೆ, ಪೂಜೆ ಮಾಡಿದಕ್ಕೆ ತುಂಬಾ ಚೆನ್ನಾಗಿ ಇನ್ನೂ ಲಕ್ಷಣ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ. ಒಬ್ಬ ಅರ್ಚಕ ಹೇಗಿರ್ತಾನೆ ಅದರ ಮೇಲೆ ಡಿಪೆಂಡ್ ಆಗಿ ಪ್ರತಿಮೆಯಲ್ಲಿ ಸನ್ನಿಧಾನ. ಪ್ರತಿಮೆ ಇವರು ಪೂಜೆ ಮಾಡಿದ್ದು, ಅವ್ರು ಪೂಜೆ ಮಾಡಿದ್ದು ಇರ್ತದೆ. ಅವ್ರು ಯಾರು ಪೂಜೆ ಮಾಡಿ ಒಮ್ಮೆ ಮಾಡಿ ಕೊಟ್ರು, ಮುಂದೆ ನಾವು ಹೇಗೆ ಮಾಡ್ಕೊಂಡು ಹೋಗ್ತೇವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಸನ್ನಿಧಾನ. ಸರಿ ಮಾಡ್ಲಿಲ್ವಾ ಸನ್ನಿಧಾನ ಕಡಿಮೆ, ನಾವು ಸರಿ ಇರ್ಲಿಲ್ವಾ ಸನ್ನಿಧಾನ ಕಡಿಮೆ, ಹೀಗೆ ಸನ್ನಿಧಾನ ಹೋಗ್ತದೆ. ಹಾಗಾದ್ರೆ ಏನಾಗಬೇಕು, ಸನ್ನಿಧಾನ ದೇವ್ರು ನಮ್ಮನ್ನು ಅನುಗ್ರಹ ಮಾಡ್ಲಿಕ್ಕೆ ಸನ್ನಿಧಾನ ಇಡ್ಬೇಕಂದ್ರೆ ನಾವು ಸರಿ ಇರ್ಬೇಕು. ಹಾಗೆ ಒಬ್ಬ ಪಂಡಿತ ಇದ್ದ, ಯಾರು ಅಂತಂದ್ರೆ ಲಕ್ಷ್ಮಣೇಂದ್ರ ಅಂತ. ಲಕ್ಷ್ಮಣೇಂದ್ರ ಏನ್ ಮಾಡ್ತಿದ್ದ ಅಂತಂದ್ರೆ, ಲಕ್ಷ್ಮಣೇಂದ್ರ ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತ ಅಲಂಕಾರ ಪೂಜೋತ್ಸವ. ಆ ಲಕ್ಷ್ಮಣೇಂದ್ರ ಪಂಡಿತ ಸಿಕ್ಕಾಪಟ್ಟ ಅಲಂಕಾರ, ಎಷ್ಟು ವೈಭವ ಅಂದ್ರೆ ರಾಜರಿಗೂ ಖುಷಿ ಆಯ್ತು. ಅವನ ಹೆಸರನ್ನು ಉಲ್ಲೇಖ ಮಾಡುವಷ್ಟು ಅಷ್ಟು ಖುಷಿ ಆಯ್ತು. ಆದ್ರಿಂದ ಕೈಂಕರ್ಯ ಪ್ರಿಯ, ಏನ್ ಮಾಡ್ಲಿ ಆ ಕೇಶವನಿಗೆ ಮತ್ತೆ ಮತ್ತೆ ಒಂದು ಸೇವೆ ಮುಗೀತು ಅಂತಲ್ಲ, ಮತ್ತೆ ಏನ್ ಮಾಡ್ಬೇಕು ಶ್ರೀನಿವಾಸ ಅಂತ ಅವನ ಅಭಿಪ್ರಾಯ ತಿಳಿದು ಬಹುಶಃ ಪ್ರೇರಣೆ ಮಾಡ್ತಿದ್ದ ದೇವರು ಕಾಣುತ್ತೆ. ಅಲಂಕಾರ ಮಾಡಿದೆ, ಮತ್ತೊಂದು ಪೂಜೆ ಮಾಡಿದೆ ಅಂತ ಹೀಗೆ ಪೂಜೆ ಮಾಡ್ತಾನೆ ಇರ್ತಿದ್ದ ಕಾಣುತ್ತದೆ ಆ ಪಂಡಿತ. ಆದ್ರಿಂದ ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತ ಅಲಂಕಾರ ಪೂಜೋತ್ಸವಂ ಪಂಕೋದ್ಭೂತ ಸಮಾನ ಲೋಚನ ಯುಗಂ ಬಂಕಾಪುರ ಶ್ರೀಕರಂ. ಆ ಬಂಕಾಪುರಕ್ಕೆ ಆಗ ಶೋಭೆ ಅಂದ್ರೆ ಯಾರು ಅಂತಂದ್ರೆ, ಬಂಕಾಪುರದಲ್ಲಿ ಏನ್ ಫೇಮಸ್ ಅಂತ ಅವಾಗ ಕೇಳಿದ್ರೆ ಯಾರು ಅಂತಂದ್ರೆ ಶ್ರೀನಿವಾಸನ ದೇವಸ್ಥಾನ, ಕೇಶವನ ದೇವಸ್ಥಾನ ಉಂಟು ನೋಡಿ ಹೋಗಿ ಅಂತ ಕಳಿಸ್ತಿದ್ರು. ಆದ್ರೆ ಬಂಕಾಪುರಕ್ಕೆ ಸಂಪತ್ತು, ಶೋಭೆ, ಆಭರಣ ಯಾರು, ಈ ಕೇಶವ. ಅವನ ಕಣ್ಣು ಹೇಗಿದೆ, ಪಂಕೋದ್ಭೂತ ಸಮಾನ, ಪಂಕದಲ್ಲಿ ಹುಟ್ಟಿದ್ದು, ಕೆಸರದಲ್ಲಿ ಹುಟ್ಟಿದ್ದು ಕಮಲ ಹೇಗಿರ್ತದೆ, ಚೆನ್ನಾಗಿರ್ತದೆ, ಸುಂದರ, ನಮ್ಮನ್ನು ಅಟ್ರಾಕ್ಟ್ ಮಾಡ್ತದೆ. ಹಾಗೆ ಅಟ್ರಾಕ್ಟಿವ್ ಕಣ್ಣು, ಅಂತ ಕಣ್ಣುಗಳಿಂದ ಕೂಡಿದವ ಬಂಕಾಪುರಕ್ಕೆ ಸಂಪತ್ತು. ಇವನು ಏನ್ ಮಾಡ್ತಿದ್ದಾನೆ, ಬಂಕಾಪುರಕ್ಕೆ ಕಷ್ಟಗಳು ಬರ್ತಿತ್ತು. ಒಂದು ಊರಂದ್ರೆ ಅಲ್ಲಿ ರಾಜ ವ್ಯವಸ್ಥೆ ಎಲ್ಲ ಇರ್ತದೆ, ಕಷ್ಟಗಳು ಬರದೆ ಬಂದ್ರೆ ಇವನು ಏನು ಕೇಶವನ ಕೆಲಸ ಅಂದ್ರೆ ಅಂತ ಅಂತಿದ್ದಂತೆ, ಶಬ್ದ ಮಾಡುದು. ಮಕ್ಕಳು ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಅಮ್ಮ ಏನ್ ಮಾಡ್ತಾಳೆ, ಅಂತ ಒಂದು ಶಬ್ದ ಮಾಡ್ತಾಳೆ, ಸುಮ್ನೆ ಏನು ಹೇಳಲ್ಲ, ಅಥವಾ ಯಾರು ಹೇಳೋ ಪರಿಸ್ಥಿತಿ, ಯಾರೋ ಇರ್ತಾರೆ ಮನೇಲಿ, ಯಾರೋ ಅತಿಥಿಗಳು ಬಂದಿದ್ದಾರೋ ಯಾರೋ ಬಂದಿದ್ದಾರೆ, ಮಗು ಒಂಚೂರು ಏನೋ ತಪ್ಪು ಮಾಡ್ತಿದೆ, ಒಂಚೂರು ಅದು ಚೆನ್ನಾಗಿ ಕಾಣಲ್ಲ ಬಂದವರಿಗೆ, ಹೇಳ್ಬೇಕು. ಹೇಗೆ ಹೇಳ್ತಾಳೆ, ಅಂತ ಮಾಡ್ತಾಳೆ, ಅಷ್ಟೇ ಶಬ್ದ ಮಾಡ್ತಾಳೆ. ಮಗು ಹೆದರಿ ಸುಮ್ಮನೆ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂಡು ಓಡೋಗ್ತದೆ ಒಳಗೆ. ಹೇಗೋ ಹಾಗೆ ಕಷ್ಟಗಳು ಬಂದ್ರೆ ಈ ಕೇಶವ ಏನ್ ಮಾಡ್ತಿದ್ದ, ಅಂತ ಶಬ್ದ ಮಾಡ್ತಿದ್ದ ಅಷ್ಟೇ. ಆ ಶಬ್ದ ಮಾಡಿದ್ರೆ ಅಂದ್ರೆ ಕಷ್ಟಗಳು ಬರದೇ ಇರ್ಲಿಕ್ಕೆ ಕಾರಣ ಯಾರು, ನಮ್ಮ ಈ ಕೇಶವನೇ ಆಗಿದ್ದಾನೆ. ಆದ್ರಿಂದ ನೋಡಿ, ಆತಂಕ, ಆ ಊರಿನ ಜನರಿಗೆ ಬರುವ ಆತಂಕವನ್ನು ಓಡಿಸುವುದುವ. ಆದ್ರಿಂದ ಅಂತ ಕೇಶವನನ್ನ ಭಜೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ರಾಜರು ಸ್ತೋತ್ರ ಮಾಡ್ತಾ, ಅಲ್ಲೇ ಮುಂದೆ ವರದಾ ನದಿ ಇದೆ, ಸ್ವಲ್ಪ ದೂರ. ಆ ನದಿಯನ್ನು ಸ್ತೋತ್ರ ಮಾಡ್ತಾರೆ. ಸ್ಮರದಾಶ್ರಿತ ದುಷ್ಕರ್ಮ ಗುರುದಾಹ ವಿದಾರಿಣಿ ವರದಾಂ ಹರಿದಾಸೇಷ್ಟ ವರದಾ ನರತಾಂ ಭಜೆ. ಏನಂತಂದ್ರೆ, ನಾವು ಸಂಚಾರ ಮಾಡ್ತಾ ಇದ್ದೇವೆ, ಈಗ ಮನಸ್ಸಿನ ಮೂಲಕ ಮಾಡ್ತಿದ್ದೇವೆ. ಇವಳು ಬಂದು ಸ್ನಾನ ಮಾಡಿದ್ದು ಕಷ್ಟ ಪಡುವುದಿಲ್ಲ, ಸ್ಮರಣೆ ಮಾಡಿ ಸಾಕು, ಎಷ್ಟು ಅನುಗ್ರಹ ಮಾಡ್ತೇನೆ ಅಂತ. ಎಷ್ಟು ಅನುಗ್ರಹ ಅಂತಂದ್ರೆ ನೋಡಿ, ನಾವು ಎಷ್ಟು ದುಷ್ಕರ್ಮ ಮಾಡಿದ್ವಿ, ಇವತ್ತಿನೆಲ್ಲ ಬಹುಶಃ ಎಷ್ಟು ಸರಿ ಬಂತು ನೋಡಿ, ಪಾಪಗಳನ್ನು ಮಾಡಿದ್ವಿ ಇಲ್ಲ ಅಷ್ಟೇ. ನಾವು ಮಾಡಿದ ಗುರುದಾಹ ವಿದಾರಿಣಿ, ಸಾಧ್ಯವೇ ಇಲ್ಲ ಅದನ್ನು ಓಡಿಸ್ಲಿಕ್ಕೆ ಸಾಧ್ಯ, ಅಷ್ಟು ದೋಷ ಇದೆ ನಮ್ಮಲ್ಲಿ.
ಅದನ್ನೆಲ್ಲ ಸೀಳು ಹಾಕುವ ವಿದಾರಿಣಿ, ಸೀಳು ಹಾಕುವ ಸಾಮರ್ಥ್ಯ ಯಾರಿಗಿದೆ? ವರದಾ ನದಿಗಿದೆ. ಅವಳು ಏನು ವಿಶೇಷ ಅಂತಂದ್ರೆ ಅವಳಲ್ಲಿ ಹರಿದಾಸೇಷ್ಟ, ಹರಿದಾಸರೆಲ್ಲ ಬಂದು ಹರಿಕಥಾಮೃತ ಸಾರ ನೋಡ್ತೇವೆ ಅಲ್ಲಿ, ಅದನ್ನ ಕೆಲವೊಂದು ಭಾಗಗಳನ್ನ ದಾಸರು ಈ ತೀರದಲ್ಲಿ, ವರದಾ ನದಿ ತೀರದಲ್ಲಿ ರಚಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ರಾಜರಿಗೆ ಗೊತ್ತಿತ್ತು ಕಾಣುತ್ತೆ ದಾಸರಿಗೆಲ್ಲ ಇದು ಇಷ್ಟಕರ ಜಾಗ ಅಂತ. ಅದಕ್ಕೆ ಅದೇ ಸಂಬೋಧನೆ ಕೊಟ್ಟು ದಾಸೇಷ್ಟ ವರದಾ ನರತಾಂ ಭಜೆ, ದಾಸರಿಗೆ ಇಷ್ಟವಾಗುವ ಅಂತ ಕ್ಷೇತ್ರ ನೀನು ನದಿ, ನಿನ್ನನ್ನು ಆಶ್ರಯಿಸ್ತೇನೆ, ನಿನ್ನನ್ನು ಸ್ತೋತ್ರ ಮಾಡ್ತೇನೆ ಅಂತ ರಾಜರು ಸ್ತೋತ್ರ ಮಾಡ್ತಾ ಮುಂದೆ ಅದೇ ವರದಾ ನದಿ ಅವಳ ತೀರದಲ್ಲಿ ಮಧುಕೇಶ್ವರ ಅಂತ ರುದ್ರದೇವರೇ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹರಸಾಯಕ ನಿರ್ದಗ್ಧ ಪುರಗಾಯಕ ಧೂರ್ಧರ ಸುರನಾಯಕ ದೈತೇಂದ್ರ ವರದಾಯಕ ಪಾಹಿಮಾಂ. ಹರ ರುದ್ರದೇವರಿಗೆ ಸಂಬೋಧನೆ ಮಾಡ್ತಾರೆ. ಹರ ಸಾಯಕ ನಿರ್ದಗ್ಧ ಪುರ, ರುದ್ರದೇವರು ತ್ರಿಶೂಲದಿಂದ ಆ ಅಸುರನನ್ನು ತ್ರಿಪುರಾಸುರನನ್ನು ಕೊಂದ್ರು. ಹಾಗಾದ್ರೆ ಬಾಣ ಆಯುಧ ಅದನ್ನು ಬಳಸಿದ್ರು, ಮುಖ್ಯವಾಗಿ ಬಹುಶಃ ಅದನ್ನೇ ಬಳಸಿದ್ರು. ಅದನ್ನ ಬಳಸಿದ್ರಿಂದ ಏನಾಯ್ತು, ಧನಸ್ಸನ್ನು ಬಳಸಿ ಅಲ್ಲಿ ಬಾಣವನ್ನು ಯೂಸ್ ಮಾಡಿದ್ರು. ಆದ್ರಿಂದ ಬಾಣದಿಂದ ತ್ರಿಪುರಾಸುರ ಸತ್ತ. ಆದ್ರಿಂದ ಸಾಯಕ ನಿರ್ದಗ್ಧ ಪುರ, ಸಾಯಕ ಅಂದ್ರೆ ಬಾಣದಿಂದ ನಿರ್ದಗ್ಧ ನಾಶ ಮಾಡಲ್ಪಟ್ಟ ಪುರ ಎಂಬ ದೈತ್ಯ ಉಳ್ಳವನೇ, ಅಂದ್ರೆ ಪುರನಾಮಕ ದೈತ್ಯನನ್ನು ಕೊಂದವನೇ ಅಂತಂದ್ರು. ನಮ್ಮಲ್ಲೂ ದೈತ್ಯ ಇರ್ತಾನೆ. ಮತ್ತೆ ಮತ್ತೆ ನೋಡಿ, ಒಂದ ತ್ರಿಪುರಾಸುರ ಸಂಹಾರ ಮಾಡಿದ ಪ್ರಸಂಗ ನೆನಪಿಸ್ಕೊಳ್ತಾರೆ, ಇಲ್ಲ ಬಿಳಿ ಅಂತ ಚಿಂತನೆ ಮಾಡ್ತಾರೆ. ಯಾಕೆ? ನಾವು ಕೂಡ ದೋಷ ದೂರ ಆಗ್ಬೇಕು, ನಮ್ಮಲ್ಲಿ ಆ ರೀತಿ ದೋಷಗಳು ಇರಬಾರ್ದು, ಹೋಗ್ಬೇಕು. ನಾರಾಯಣನ ಗುಣಪೂರ್ಣ ಚಿಂತನೆ ಮಾಡ್ಬೇಕಂದ್ರೆ ನಮ್ಗೆ ದೋಷಗಳು ಅಡ್ಡಿ ಬರ್ತದೆ. ಆ ಅಡ್ಡಿ ಹೋಗ್ಬೇಕಂದ್ರೆ ರುದ್ರದೇವರು ಬಿಳಿಯೇ ಚಿಂತನೆ ಮಾಡ್ಬೇಕು, ಶುದ್ಧ ಅಂತ ಚಿಂತನೆ ಮಾಡ್ಬೇಕು. ಆ ಶುದ್ಧ ಬಣ್ಣವನ್ನು ಚಿಂತನೆ ಮಾಡಿದ್ರಿಂದ ನಮ್ಮಲ್ಲಿ ಆ ದೋಷಗಳು ಹೋಗ್ತದೆ. ಆಮೇಲೆ ಆದ್ರೂ ಕೆಲವೊಮ್ಮೆ ಬೇರೆಯವ್ರು ಯಾರೋ ತಲೆಯಲ್ಲಿ ತುಂಬಿಸ್ತಾರೆ, ದೇವರೇ ಇಲ್ಲ ಹೋಗಿ ಅಂತ ಹೇಳುವವರು ಇದ್ದಾರೆ. ಅಂತವರೆಲ್ಲ ತಲೆ ತುಂಬಿಸಿದ್ರೆ ಅದೆಲ್ಲ ಓಡ್ಬೇಕು. ಆ ದೈತ್ಯ ಬಂದಲ್ಲ ಒಳಗೆ, ಅವನನ್ನು ಸಂಹಾರ ಮಾಡ್ಬೇಕು. ಯಾರು ಮಾಡ್ಬೇಕು? ರುದ್ರದೇವರು ಮಾಡ್ಬೇಕು. ಹೇಗೆ? ಆ ತ್ರಿಪುರಾಸುರನನ್ನು ಹೇಗೆ ಕೊಂದ್ರು ಹಾಗೆ ಕೊಲ್ಬೇಕಾದ್ರಿಂದ ನೋಡಿ, ಮತ್ತೆ ಮತ್ತೆ ತ್ರಿಪುರಾಸುರ ಸಂಹಾರ ಪ್ರಸಂಗವನ್ನು ನೆನಪಿಸಿಕೊಳ್ತಾ ಸಾಯಕ ನಿರ್ದಗ್ಧ ಪುರ ಗಾಯಕ ಧೂರ್ಧರ, ಯಾರು ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರಲ್ಲ ಅವರನ್ನೆಲ್ಲ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ತಾನು ಹೊತ್ತಿಸ್ತಾನೆ. ಯಾರು ರುದ್ರದೇವರನ್ನು ಆಶ್ರಯಿಸ್ತಾರೆ, ರುದ್ರ ರಕ್ಷಣೆ ಮಾಡುವುದು ಯಾರ? ರುದ್ರಾವೈತಿ, ದುಃಖ ಓಡಿಸ್ತಾನೆ, ಕಷ್ಟಗಳನ್ನು ಓಡಿಸ್ತಾನೆ. ಆದ್ರಿಂದ ರುದ್ರ ಅಲ್ವಾ. ಯಾರು ಈ ರೀತಿಯಾಗಿ ಎಲ್ಲ ಚಿಂತನೆ ಮಾಡ್ಕೊಂಡು ಆಶ್ರಯಿಸ್ತಾರೋ ಅವರ ಜವಾಬ್ದಾರಿ ನನ್ನದು. ಯಾರು ನಮ್ಮ ಹತ್ರ ಬರ್ತಾರೆ ರಕ್ಷಣೆಗೆ, ನಾನು ರಕ್ಷಿಸ್ತೇನೆ ಅಂತ ಹೇಳಿ. ರಾಮದೇವರದ್ದು ಅದೇ ಇತ್ತಲ್ವ ನಿಯಮ. ರಾಮನನ್ನು ಅರ್ಚನೆ ಮಾಡ್ತಾರೆ, ರಾಮನನ್ನು ಪೂಜೆ ಮಾಡ್ತಾರೆ, ಆದ್ರಿಂದ ರುದ್ರದೇವರು ಅವ್ರಿಗೂ ರಾಮನಂತೆ ಗುಣ ಏನು, ಯಾರು ನನ್ನನ್ನು ಆಶ್ರಯಿಸ್ತಾರೋ ಅವರ ರಕ್ಷಣೆ ನನ್ನ ಜವಾಬ್ದಾರಿ. ಆದ್ರಿಂದ ರುದ್ರದೇವರು ಏನ್ ಮಾಡ್ತಾ ಇದಾರೆ, ಗಾಯಕ ಧೂರ್ಧರ, ಯಾರು ತಮ್ಮನ್ನು ಸ್ತೋತ್ರ ಮಾಡಿಕೊಂಡು ಬಂದ್ರು ಅವರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಸಾಯಕ ಸುರನಾಯಕ ನೋಡಿ, ದೇವತೆಗಳು, ಇಂದ್ರಾದಿ ದೇವತೆಗಳು ಅವರಿಗೆಲ್ಲ ನಾಯಕ ರುದ್ರದೇವರು. ದೈತೇಂದ್ರ ವರದಾಯಕ, ಮಧುಕೇಶ್ವರ ಅಂತ ಹೆಸರು. ಯಾಕೆ ಅಂತಂದ್ರೆ ಮಧು ಎಂಬ ಹೆಸರು ದೈತ್ಯ. ಆ ದೈತ್ಯ ಅವನೇನ್ ಮಾಡಿದ, ಯಾಕೋ ರುದ್ರದೇವರನ್ನು ಆಶ್ರಯಿಸಿ ತಪಸ್ಸು ಮಾಡಿದ ರುದ್ರದೇವರು ಬಂದು ಅನುಗ್ರಹ ಮಾಡಿದ್ರು. ಆ ದೈತ್ಯನಿಗೆ ಅನುಗ್ರಹ ಮಾಡಿದ್ದೀರಾ, ನಮ್ಮನ್ನು ಅನುಗ್ರಹ ಮಾಡಿದಿಲ್ವಾ? ನಾವು ದೈತ್ಯರಲ್ಲ, ಮನುಷ್ಯರು. ಹಾಗಾದ್ರೆ ಅನುಗ್ರಹ ಮಾಡ್ತೀವಿ. ಅದರಿಂದ ದೈತ್ಯನಿಗೆ ಅನುಗ್ರಹ ಮಾಡಿದವ ಅಂತ ಹೇಳಿ ದೈತ್ಯೇಂದ್ರ ವರದಾಯಕ. ನೋಡಿ, ದೈತ್ಯೇಂದ್ರ ಅಂತ ಕರೆದ್ರು. ಹಾಗಾದ್ರೆ ಇವನು ಸಾಮಾನ್ಯ ದುಷ್ಟ ದೈತ್ಯ ಅನಿಸ್ಲಿಲ್ಲ, ದೈತ್ಯೇಂದ್ರ ಅಂತ. ದೈತ್ಯರಲ್ಲಿ ಉತ್ತಮ, ಪರವಾಗಿಲ್ಲ ಅಂತ, ಒಳ್ಳೆ ಅಂತ ಹೇಳಲಿಕ್ಕೆ ಯೋಗ್ಯ. ಆದ್ರಿಂದ ರಾಜರು ದೈತ್ಯೇಂದ್ರ ಅಂತ ಪ್ರಯೋಗ ಮಾಡಿದರೆ ಕಾಣುತ್ತೆ. ದೈತ್ಯೇಂದ್ರ ವರದಾಯಕ ಪಾಹಿಮಾಂ, ನಮ್ಮನ್ನು ರಕ್ಷಿಸು. ನಂತರದಲ್ಲಿ ರಾಜರು ಹಾಗೆ ಮುಂದೆ ಸಂಚಾರ ಮಾಡಿದ್ರು. ಆ ಮಧುಕೇಶ್ವರನ್ನು ಸ್ತೋತ್ರ ಮಾಡಿದ್ರು. ಇನ್ನೊಂದು ನದಿ ಬಂತು. ಯಾವ ನದಿ ಅಂತಂದ್ರೆ ಈಗ ಇನ್ನೂ ಹೆಚ್ಚು ಕಡಿಮೆ ಅಂದ್ರೆ ಸೋದೆಗೆ ಬರ್ತವೆ. ಈಗ ಧರ್ಮಗಂಗೆ ಅಂತ ಒಂದು ನದಿಯನ್ನು ಸ್ತೋತ್ರ ಮಾಡಿದ್ರು. ಹೇ ಧರ್ಮಗಂಗೆ ಪಾಪಂಗ ಭಂಗೆ ತುಂಗತರಂಗಿಣಿ ಚೇತೋಮದೀಯಂ ಸದ್ಧರ್ಮ ಕರ್ಮಣ್ಯೇವ ಸ್ಥಿರಂ ಗುರು. ಈ ನದಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಏನಂತ ನೋಡಿ, ಹೇ ಧರ್ಮಗಂಗೆ, ನಿನ್ಗೆ ಧರ್ಮಗಂಗೆ ಅಂತ ಹೆಸರು. ನೀನ್ ಏನ್ ಮಾಡ್ತೀಯ?
ಅಂತಂದ್ರೆ ಪಾಪವುಗ ಭಂಗೆ, ಪಾಪದ ರಾಶಿ ನಮ್ಮಲ್ಲಿ ತುಂಬಿ ಇದೆ. ಎಷ್ಟು ಕ್ಷೇತ್ರಕ್ಕೆ ಹೋದ್ವಿ, ಇನ್ನೂ ಪಾಪ ನಮ್ಮಲ್ಲಿ ಇದೆ, ಕತ್ತರಿಸ್ಬೇಕು. ಅದನ್ನು ಸಮರ್ಥ, ನೀನೂ ಸಮರ್ಥ. ಆದ್ದರಿಂದ ಪಾಪವನ್ನು ಕತ್ತರಿಸು. ತುಂಗ ತರಂಗಿಣಿ, ತುಂಬಾ ಸುಂದರವಾದಂತ ಅಲೆಗಳು ನಿನ್ನಲ್ಲಿದೆ, ತುಂಬಾ ಚೆನ್ನಾಗಿ ಹರಿತಾ ಇದ್ದಾಳೆ ಅಂತ ಅರ್ಥ. ಕೆಲವು ನದಿ ನೋಡ್ತೇವೆ ಮುಂದೆ ಬರುತ್ತೆ ಫಲ್ಗು ಅಂತ, ನೀರೇ ಕಾಣುದಿಲ್ಲ. ಅದಕ್ಕೂ ರಾಜರು ಸಾರ್ಥಕ್ಕೆ ಹೇಳ್ತಾರೆ, ಯಾಕೆ ನೀರು ಕಡಿಮೆ, ನೀನ್ ಕಡಿಮೆ ಅಂತ ಏನ್ ಕಡಿಮೆ ಅಂತ ತೋರಿಸ್ತೀಯ ಅಂತ ಹೇಳಿ ಅದನ್ನ ರಾಜರು ಹೇಳ್ತಾರೆ. ಅದನ್ನ ಮುಂದೆ ನೋಡೋಣ. ಹಾಗೆ ತುಂಗ ತರಂಗಿಣಿ, ಒಳ್ಳೆ ಚೆನ್ನಾಗಿ ನೀರು ಹರಿತಾ ಇದೆ ಇಲ್ಲಿ. ಆದ್ರೆ ತುಂಗ ತರಂಗಿಣಿ ಚೇತೋಮದಿಯಂ ಸದ್ಧರ್ಮ ಕರ್ಮಣಿ ಏವ ಸ್ಥಿರಂ ಗುರು. ನನ್ನ ಒಂದು ಕೆಲಸ ನಿನ್ನಲ್ಲಿ, ಯಾಕೆ ಸಂಬೋಧನೆ ಮಾಡಿ ಏನ್ ಕೇಳ್ಬೇಕು? ನನ್ನ ಚೇತಸ್ಸು ಅಂದ್ರೆ ಮನಸ್ಸಿದೆ ಅಲ್ಲ, ಅದನ್ನ ಬುದ್ಧಿ ಇದೆ ಅಲ್ಲ, ಅದನ್ನ ಎಲ್ಲಿ ಒಂದು ಕಡೆ ಸ್ಥಿರ ಮಾಡ್ಬೇಕು ನೀನು. ಎಲ್ಲಿ? ಸದ್ಧರ್ಮಣ್ಯೇವ ಮದೀಯಂ ಚೇತಃ ಸದ್ಧರ್ಮಣಿ ಏವ ಸ್ಥಿರಂ ಕುರು. ನನ್ನ ಬುದ್ಧಿಯನ್ನ ಒಂದು ಸತ್ಕರ್ಮ ಸತ್ಕರ್ಮದಲ್ಲಿ ಮಾತ್ರ ಅಲ್ಲಿ ಸ್ಥಿರವಾಗಿಡು. ನಾವು ನೋಡ್ತೇವೆ ಇದು ಕೆಟ್ಟದ್ದು ಯಾವ್ದು ಇರುತ್ತೆ ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಎದುರಿಗೆ ಚೆನ್ನಾಗಿರುತ್ತೆ. ಆಮೇಲೆ ಹೋದ್ಮೇಲೆ ಪ್ರವೇಶ ಮಾಡಿದ್ಮೇಲೆ ಈಗ ಕೆಲವೊಂದು ಜೂಜಾಟ ಎಲ್ಲ ಆಡ್ಲಿಕ್ಕೆ ನೋಡ್ಲಿಕ್ಕೆ ಚೆನ್ನಾಗಿದೆ, ದುಡ್ಡು ಬರ್ತಾ ಇದೆ ಅಂತ ಕಾಡುತ್ತೆ. ಆಡ್ಲಿಕ್ಕೆ ಹೋಗಿ ಸೋತ್ರೆ ಗೊತ್ತಾಗ್ತದೆ, ಅಯ್ಯೋ ಇದು ತಪ್ಪು ಮಾಡಿದೆ. ಹಾಗೆಲ್ಲ ಮನಸ್ಸು ಚಂಚಲ ಆಗುತ್ತೆ, ದುಡ್ಡು ಬರ್ತಾ ಇದೆ ಅಂತ ಅದನ್ನ ನೋಡ್ತೇವೆ, ಯಾಕೆ ತಪ್ಪು ಮಾಡ್ತಾ ಇದ್ದೇವೆ ಅದನ್ನು ಗಮನಿಸುವುದಿಲ್ಲ. ಹಾಗೆಲ್ಲ ಆಗ್ಬಾರ್ದಂದ್ರೆ ಇಂಥ ನದಿಗಳನ್ನು ಆಶ್ರಯಿಸ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಏನು? ಸದ್ಧರ್ಮಣಿಯೇವ ಸ್ಥಿರಂ ಕುರು. ನನ್ನ ಚೇತಸ್ಸನ ಬುದ್ಧಿಯನ್ನ ಒಳ್ಳೆ ಕರ್ಮದಲ್ಲಿ, ದೇವರ ನಾಮ ಸ್ಮರಣೆ, ದೇವರ ಪೂಜೆ, ದೇವರ ವಿಷಯವನ್ನು ಕೇಳುದು, ಓದುದು, ಶಾಸ್ತ್ರಗಳನ್ನ, ಇಂಥದ್ರಲ್ಲಿ ನಮ್ಮನ್ನು ಸ್ಥಿರವನ್ನಾಗಿ ಮಾಡುವುದು. ಆ ಪ್ರಾರ್ಥನೆ ರಾಜರು ಮಾಡುವ ಮೂಲಕ ನಮಗೂ ಪ್ರಾರ್ಥನೆ ಮಾಡ್ಬೇಕು. ಈ ರೀತಿ ನಮ್ಮ ಪ್ರಾರ್ಥನೆ ಇರ್ಬೇಕು ಅಂತ ರಾಜರು ತಿಳಿಸ್ಕೊಟ್ರು. ನಂತರ ಮುಂದೆ ಬಂದ್ರು. ಎಲ್ಲಿ ಬಂದ್ರು? ತಪೋವನಕ್ಕೆ ಹತ್ತಿರ ಬಂದು ಕಾಣ್ತದೆ. ಶಾಲ್ಮಲಿ ನದಿ ಅಂತ ಹರಿತದೆ. ಬಹುಶಃ ಎಲ್ಲರೂ ಸಹಸ್ರಲಿಂಗ ಸೋದೆ ಹೋದ್ರೆ ಸಹಸ್ರಲಿಂಗಕ್ಕೆಲ್ಲ ಹೋಗಿರ್ತೀರ. ಸಹಸ್ರಲಿಂಗಕ್ಕೆಲ್ಲ ಹೋದ್ರೆ ಹರಿಯುವ ನದಿ ಯಾವುದು? ಶಾಲ್ಮಲಿ ನದಿ. ಏನ್ ವಿಚಿತ್ರ ಗೊತ್ತಾ ಈ ನದಿದು? ಉಪ್ಪುಮಯ ನೀರು. ರಾಜರು ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ನದಿ ಮುದೇ ಸ್ತ್ರೀಯಂ ಪ್ರತ್ಯಂಗ ಹೃದಯಂಗಮ ಗಂಗೋತ್ತುಂಗ ದೃಶ್ಯತೆದ್ಧ ರಮ್ಯಾಷ್ಟಮ್ಯಾಂ ಯದಂಬಸಿ. ಏನ್ ವಿಶೇಷ ಈ ನದಿದು ಅಂತಂದ್ರೆ, ಒಂದು ಗಂಗೆ ಬರ್ತಾಳೆ, ಶ್ರೇಷ್ಠ ನದಿ ಗಂಗೆ. ಆ ಗಂಗೆ ನಿನ್ನಲ್ಲಿ ಬರ್ತಾಳೆ. ಯಾವಾಗ? ಅಷ್ಟಮ್ಯಾಂ, 8ನೇ ದಿವಸ, ಅಷ್ಟಮಿ ತಿಥಿ ದಿವಸ ಬರ್ತಾಳೆ ನೋಡಿ. ನೀನು ಆದ್ರಿಂದ ಸಮುದ್ರ ರಾಜನಿಗೆ ಭಾರಿ ಪ್ರೀತಿಕರ. ಪಶ್ಚಿಮ ಸಮುದ್ರಕ್ಕೆ ಹೋಗಿ, ಚಿಕ್ಕ ನದಿ ಇದು, ಪಶ್ಚಿಮ ಸಮುದ್ರ ಬೇಗ ಹೋಗಿ ಸೇರ್ತದೆ. ಆ ಪಶ್ಚಿಮ ಸಮುದ್ರಕ್ಕೆ ಸೇರೋದ್ರಿಂದ ಆ ಪಶ್ಚಿಮ ಸಮುದ್ರದ ಉಪ್ಪೆಲ್ಲ ಈ ನದಿಗೆ ಬರ್ತದೆ, ಉಪ್ಪು ನದಿ ನೀರು. ಆದ್ರಿಂದ ನೋಡಿ, ಸಮುದ್ರರಾಜನ್ ಭಾರಿ ಪ್ರೀತಿ ನೀನು. ಆದ್ರಿಂದ ಎಂತವಳು ನೀನು, ಸಮುದ್ರರಾಜನಿಗೆ ಸಂತೋಷ ಉಂಟು ಮಾಡಿದವಳು. ಅಂತ ನದಿ ಗಂಗೆಯ ಸನ್ನಿಧಾನ ಬರ್ತದೆ ನಿನ್ನಲ್ಲಿ. ಅಷ್ಟಮಿ ತಿಥಿ ದಿವಸ, ಭಾದ್ರಪದ ಮಾಸ ಶುಕ್ಲ ಪಕ್ಷ, ಈ ತಿಥಿ ದಿವಸ ಈ ನದಿಯಲ್ಲಿ, ಶಾಲ್ಮಲಿ ನದಿಯಲ್ಲಿ ಗಂಗೆಯ ಸನ್ನಿಧಾನ ಬರ್ತದೆ. ಸನ್ನಿಧಾನ ಬಂದಾಗ ಅವತ್ತೆಲ್ಲ ಅದು ವಿಶೇಷ. ಹೇಗೆ? ಸುವರ್ಣ ನದಿ ನೋಡಿದ್ವಿ ಹಿಂದಿನ ಬಾರಿ. ಸುವರ್ಣ ನದಿ ಹೇಗೆ? ಕೃಷ್ಣ ಅಂಗಾರಕ ಚತುರ್ದಶಿ ಅಂತ. ಕೃಷ್ಣ ಪಕ್ಷ, ಅಂಗಾರಕ ಅಂದ್ರೆ ಮಂಗಳವಾರ, ಚತುರ್ದಶಿ, 3 ಕೂಡು ಬಂದ್ರೆ ಅದು ವಿಶೇಷ. ಪಾಪಗಳನ್ನು ಸುಡುವುದು, ಶಬ್ದ ಕೇಳ್ತದೆ. ಹಾಗೆ ಗಂಗೆ ದಕ್ಷಿಣಕ್ಕೆ ಬರ್ಬೇಕು ಅಂತಂದ್ರೆ, ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಯಾವಾಗ ಬರ್ತಾಳೆ ಅಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದವಳು, ನಾನು ಇಂಥ ಡೇಟ್ ಬರ್ತೇನೆ ಅಂತ. ಯಾವ ಡೇಟ್ ಅದು? ಭಾದ್ರಪದ ಮಾಸ ಶುಕ್ಲ ಪಕ್ಷ, ಅದರಲ್ಲೂ ಅಷ್ಟಮಿ ತಿಥಿ, ಅವತ್ತೇ ಬರ್ತೇನೆ ಅಂತಂದ್ರು. ಆದ್ರಿಂದ ಅಂತ ತಿಥಿ ಅಲ್ಲಿ ಬರ್ತಾಳೆ. ಬಂದು ಏನ್ ಮಾಡ್ತಾರೆ, ಜನರಿಗೆಲ್ಲ ಸಂತೋಷ ಆಗುತ್ತೆ. ಅದರಿಂದ ನಮ್ಮ ಸಂತೋಷಕ್ಕೋಸ್ಕರ ಈ ಶಾಲ್ಮಲಿ ನದಿ ಇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು. ರಾಜರು ಇದನ್ನು ಹೇಳಿದ್ರೆ, ಶಾಲ್ಮಲಿ ನಮ್ಮ ಸಂತೋಷಕ್ಕೋಸ್ಕರ ಇರ್ಲಿ ಅಂತ ಹೇಳಿದ್ರು. ಅವ್ರು ಹೇಳುವ ಅಭಿಪ್ರಾಯ ಏನಿರ್ತದೆ, ನಮ್ಮ ತಪಸ್ಸಿಗೆ ಅನುಕೂಲವಾದ ನದಿ ಇಲ್ಲೇ ಇರು ಅಂತ ಹೇಳಿ ಪ್ರಾರ್ಥನೆ ಕಾಣುತ್ತೆ. ಆದ್ರೆ ಭಕ್ತರಿಗೆ ಗಂಗೆಯನ್ನು ಹತ್ತಿರ ತಂದು ಕೊಡುವ ಮೂಲಕ ಭಕ್ತರಿಗೂ ಸಂತೋಷ ಕೊಡ್ತಾಳೆ. ಅದರಿಂದ ನಮ್ಮ ಸಂತೋಷಕ್ಕೋಸ್ಕರ ನೀನು ಸಂತೋಷಕ್ಕೋಸ್ಕರ ಇರು, ನಮ್ಗೆ ಆನಂದ ಕೊಡುವಳ ಅಂತ ಪ್ರಾರ್ಥನೆ ಮಾಡ್ತಾ ಆ ಗಂಗೆ ಬರುವಿಕೆ ಅದಲ್ಲ, ಆ ಗಂಗೆ ಬರುವಿಕೆ ಒಂದು ಪಾಠವನ್ನು ಕಲಿಸ್ತದೆ ನಮಗೆ. ಏನು ಪಾಠ? ರಾಜರು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಭರ್ತುರಗ್ರೆ ಸ್ವಲಾವಣ್ಯ ವಿಸ್ತೃತೇರ ವಿವೇಕಿನೀಂ ಪಾಸೇವಿತಾಂ ಸಖೀಮೇತಾಂ ಸರ್ವಸೇವ್ಯಾಂ ಕರೋತಿ ಸಾ. ಈಗ ಒಂದು ನಾವು ನೋಡ್ತೇವೆ, ಈಗಿನ ಕಾಲದಲ್ಲಿ ಎಲ್ಲ ಕಾಮನ್ ಆಗ್ಬಿಟ್ಟಿದ್ದು. ಹಿಂದೆ ಇತ್ತು, ರಾಜರು ಅದಕ್ಕೆ ಅದನ್ನು ಉದಾಹರಣೆ ಕೊಡ್ಲಿಕ್ಕಾಯ್ತು.
ಏನಂತಂದ್ರೆ ಮದ್ವೆ ಮನೆಯಲ್ಲಿ ನೋಡ್ತೇವೆ. ಏನು ಮದ್ವೆ ಆಗಿ ಬರೋ ತನಕ ಸೊಸೆ ಒಂಚೂರು ಮಾತಾಡೋದಿಲ್ಲ, ನಾಚಿಕೆಯಿಂದ ಇರ್ತಾಳೆ. ಹೊಸ ಸೊಸೆ ಅಲ್ವಾ, ಹೊಸದಾಗಿ ಮದ್ವೆ ಆಗಿ ಬರ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ನಾಚಿಕೆ ಎಲ್ಲ ಇರ್ತದೆ, ಮಾತಾಡ್ಸಲ್ಲ. ಮನೆಗ್ ಬರ್ತಾಳೆ. ಮನೆಗ್ ಬಂದಾಗ ಇವಳೇ ಯುವತಿ ಅಲ್ಲ, ಹೊಸದಾಗಿ ಬಂದವಳು, ಇವಳೇ ಹೆಂಗಿರ್ತಾಳೆ ಅದ್ರಿಂದ ಇವಳಿಗೊಂದು ಬರ್ತದೆ ಮನಸ್ಸಲ್ಲಿ, ಓ ನನ್ಕಿಂತ ಚೆನ್ನಾಗಿರೋರು ಯಾಕೆ ಈಗ ಮೇಕಪ್ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅವಾಗ ಅವಳಿಗೆ ಏನ್ ಬರುತ್ತೆ, ಓ ನನ್ನಷ್ಟು ಸುಂದರ ಈ ಮನೇಲಿ ಯಾರೂ ಇಲ್ಲ. ಅದ್ರಿಂದ ಏನ್ ಮಾಡ್ತಾಳೆ, ತನ್ನ ಸೌಂದರ್ಯವನ್ನು ಗಂಡನ ಮುಂದೆ ಪ್ರದರ್ಶನ ಮಾಡ್ತಾಳೆ. ಗಂಡ ಸಂತೋಷ ಪಡ್ತಾನೆ. ಆದ್ರೆ ಸ್ವಲ್ಪ ಏನ್ ಮಾಡ್ತಾಳೆ, ನಾನು ಸುಂದರ, ನಾನು ಸುಂದರಿಯಾಗಿದ್ದೇನೆ, ನಾನು ಯಾರಿಗೂ ಮಾತಾಡಿಸ್ಬಾರ್ದು, ಅವರೇ ಬಂದು ನನ್ನ ಹತ್ರ ಮಾತಾಡುದು, ಈ ರೀತಿ ಸ್ವಲ್ಪ ಅಹಂಕಾರವನ್ನು ತೋರಿಸ್ತಾಳೆ. ತೋರಿಸಿದಾಗ ಹೊಸ ಸೊಸೆ ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟಿ, ಇವಳು ಚೆನ್ನಾಗಿಲ್ಲ, ಬೇಡ, ಇವಳು ಮಾತಾಡ್ಸೋದೇ ಬೇಡ ಅಂತ ಎಲ್ಲರೂ ದೂರ ಹೋಗ್ತಾರೆ. ಇವಳು ಇಷ್ಟು ಅಹಂಕಾರ ತೋರಿಸ್ತಾಳಲ್ಲ, ನಾವು ಮಾತಾಡೋದು ಬೇಡ, ಎಲ್ಲರೂ ದೂರ ಆಗ್ತಾರೆ. ಆದ್ರೆ ಹೀಗಾದಾಗ ಇವಳಿಗೆ ಬೇಜಾರಾಯ್ತು, ಛೇ ನಾನು ಹಾಗೆ ಮಾಡ್ಬಾರ್ದಿತ್ತು ಅಂತ. ಏನ್ ಮಾಡ್ಲಿ ಅಂತ ಅರ್ಥ ಆಗಲ್ಲ. ಅವಾಗ ಏನ್ ಮಾಡ್ತಾಳೆ, ತನ್ನ ಗೆಳತಿ ಹತ್ರ ಹೋಗ್ತಾಳೆ. ಗೆಳತಿಗೆ ಮೊದ್ಲೇ ಮದ್ವೆ ಆಗಿತ್ತು, ಅವಳಿಗೆ ಇದೆಲ್ಲ ಅನುಭವ ಆಯ್ತು. ಹಾಗಾದ್ರೆ ಅವಳಿಗೆ ಏನ್ ಅರ್ಥ ಆಯ್ತು, ಹಾಗಾದ್ರೆ ಮನೆಯಲ್ಲಿ ಪ್ರೀತಿಯಿಂದ ವಿನಯದಿಂದ ಚೆನ್ನಾಗಿ ಮಾತಾಡಿಸಿಕೊಂಡು ಎಲ್ಲರ ಜೊತೆ ನಗ್ತಾ ನಗ್ತಾ ಇರ್ಬೇಕು. ಅವಳಿಗೆ ಅರ್ಥ ಆಯ್ತು. ಅವಳು ಅರ್ಥ ಆಗಿದ್ದನ್ನ ಅವಳಿಗೆ ಏನ್ ಮಾಡಿದ್ಲು, ಇವಳು ಕೇಳಿದ್ಲು, ಛೇ ನನ್ನ ಮನೆಯವರೆಲ್ಲ ನನ್ನ ಮುಖ ತಿರುಗಿಸ್ಕೊಂಡು ಕೂತಿದ್ದಾರೆ, ಏನ್ ಮಾಡ್ಲಿ. ಅವಳು ಹೇಳಿದ್ಲು. ಹಾಗೆ ಏನ್ ಹೇಳಿದ್ದು, ಹಾಗಿರಬಾರ್ದು, ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ಬೇಕು, ಎಲ್ಲರಿಗೂ ಸಂತೋಷ ಉಂಟು ಮಾಡ್ಬೇಕು, ಹೀಗಿದ್ರೆ ಎಲ್ಲರೂ ನೀನೇ ಬೇಕು ಅಂತಾರೆ. ಆಯ್ತು ಅಂದಾಗ ಇವಳು ಏನ್ ಮಾಡ್ತಾಳೆ, ಸ್ವಭಾವವನ್ನು ಬದಲಾಯಿಸ್ತಾಳೆ. ಅವಾಗ ಏನಾಯ್ತು, ಮನೆಯಲ್ಲಿ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಹಾಗೆ ಈ ನದಿಯೂ ಇದೆ, ನದಿ ನಮ್ಗೆ ಇದು ಕಲ್ಸ್ಕೊಡ್ತು ಪಾಠ. ಎಲ್ಲರೂ ಅಷ್ಟೇ, ಹೆಣ್ಣು ಮಕ್ಳು ಅಷ್ಟೇ ಅಂತಲ್ಲ, ಹೆಣ್ಣು ಮಕ್ಳ ಮೂಲಕ ನಮ್ಗೆ ತಿಳಿಸ್ಕೊಟ್ರು ಏನು, ನಾವು ಎಲ್ಲರಿಗೆ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾ ಚೆನ್ನಾಗಿ ನಗ್ನಗ್ತಾ ಇದ್ರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಅದೇ ಹಣೆಗಂಟು ಹಾಕೊಂಡು ಮುಖ ತಿರುಗಿಸ್ಕೊಂಡು ಹೋದ್ರೆ, ನಾವೇ ಸರಿ ನಮ್ದೇ ಎಲ್ಲ ಅಂತ ಹೇಳ್ತಾ ಇದ್ರೆ ಯಾರು ನಮ್ಮ ಹತ್ರ ಬರುವುದಿಲ್ಲ. ಎಲ್ಲ ನಮ್ಮನ್ನ ಬೇಡ, ಇವ್ರು ಯಾಕೆ, ಇವ್ರು ಅಷ್ಟೇ ಅಹಂಕಾರ, ಬಿಡುವ, ಎಲ್ಲರೂ ದೂರ ಆಗ್ತಾರೆ. ಅದರಿಂದ ಏನು ಪಾಠ ಹೇಳಿದ್ರು ರಾಜರು, ವಿನಯದಿಂದ ಪ್ರೀತಿಯಿಂದ ನಡ್ಕೊಳ್ಬೇಕು. ಅದು ಯಾರು ಹೇಳ್ಕೊಡ್ತಾ ಇದ್ದಾರೆ, ಶಾಲ್ಮಲಿ ನದಿ ಹೇಳ್ಕೊಡ್ತಾರೆ. ಹೇಗೆ, ಇಷ್ಟು ಸಮುದ್ರಕ್ಕೆ ಹತ್ತಿರ ನದಿ, ಏನಾಯ್ತು, ಸಮುದ್ರದ ಉಪ್ಪು ಎಲ್ಲ ಇದಕ್ಕೆ ಬಂತು, ದಿನಾ ಉಪ್ಪು. ಯಾರು ಉಪ್ಪಿನ ನೀರು ಕುಡಿತೇವ, ಬಾಯಿಗೆ ಹಾಕೊಂಡು ಬಾಯಿಗೆ ತೊಳೆದು ಉಗಿತೇವೆ ಹೊರತು ಅದನ್ನ ಯಾರು ಕುಡಿಲಿಕ್ಕೆ ಯಾವುದಕ್ಕೂ ಬಳಸುವುದಿಲ್ಲ, ಯಾರು ಸೇವಿಸುವುದಿಲ್ಲ. ಹಾಗಾಗಿ ನದಿಗೆ ಹೇಗೆ ಅಂತಂದ್ರೆ, ಅದಕ್ಕೆ ಗಂಗೆ ಏನ್ ಮಾಡಿದ್ಲು, ಗಂಗೆ ಒಂದ್ ದಿವಸ ಬರ್ತಾಳೆ. ಬಂದ್ ದಿವಸ ಏನಾಯ್ತು ಅಂದ್ರೆ, ಗಂಗೆ ಅಮ್ಮ ನೋಡಿ, ಶಾಲ್ಮಲಿ ನದಿ ವರುಣನಿಗೆ ಭಾರಿ ಪ್ರೀತಿ, ಯಾಕೆ ಹತ್ತಿರದ ನದಿ, ಭಾರಿ ಪ್ರೀತಿ. ಹಾ ಅದರಿಂದ ಏನಾಯ್ತು, ಗಂಡನಿಗೆ ಭಾರಿ ಪ್ರೀತಿಕರ ನದಿ, ಅವಳು ಗಂಡನ ನಿತ್ಯ ಆಲಿಂಗನೆ ಸಿಗ್ತಾ ಇದೆ. ಆದ್ರಿಂದ ಏನ್ ಮಾಡ್ತಿದ್ಲು, ಸ್ವಲ್ಪ ಅಹಂಕಾರ ತೋರ್ಸಕ್ ಶುರು ಮಾಡಿದ್ಲು. ಅವಾಗ ಏನಾಯ್ತು, ಮನೆಯವರೆಲ್ಲ ದೂರ ಆದ್ರು. ಅವಾಗ ಸವತಿ ಆದ ಗಂಗೆ ಏನ್ ಮಾಡಿದ್ಲು, ಹಾಗೆ ಮಾಡಬಾರ್ದು ಅಂತ ತನ್ನ ಮಾತನ್ನು ತುಂಬಿಸಿದ್ಲು. ಗಂಗೆಯ ಮಾತು, ವಾಕ್ ಗಂಗೆ, ಮಾತೆಂಬ ಗಂಗೆಯನ್ನು ತುಂಬಿಸಿದಾಗ ಇವಳೆಲ್ಲ ಆ ವಾಕ್ ಗಂಗೆ ಪ್ರವಾಹ ಬಂತು. ಅಂದ್ರೆ ಆ ವ್ಯತ್ಯಾಸ ಆಯ್ತು, ತನ್ನ ಸ್ವಭಾವ ಬದಲು ಮಾಡಿಕೊಂಡು ಆಗ ಎಲ್ಲರ ಬಂದು ಇವಳನ್ನು ಸೇವಿಸಿದ್ರು. ಹಾಗೆ ಶಾಲ್ಮಲಿ ನದಿಯಲ್ಲಿ ಏನಾಗುತ್ತೆ, ಆ ಅಷ್ಟಮಿ ದಿವಸ ಗಂಗೆ ಬರ್ತಾಳೆ. ಗಂಗೆ ಬಂದಾಗ ಉಪ್ಪಿನ ನೀರು ಸಿಹಿ ನೀರಾಗ್ಬಿಡ್ತದೆ. ಅವತ್ತೆಲ್ಲ ಜನ ಹೋಗಿ ಸ್ನಾನ ಮಾಡುದೇನು, ಆಚಮನ ಮಾಡುದೇನು, ಪೂಜೆ ಮಾಡುದೇನು, ಆ ನೀರನ್ನು ಕುಡಿಯೋದೇನು ಅಂತ ಈ ರೀತಿ ಅವತ್ತು ಹೋಗಿ ಎಲ್ಲರೂ ಪ್ರೋಕ್ಷಣೆ ಮಾಡ್ಕೊಳ್ಳೋದು, ತಗೊಂಡು ಹೋಗೋಣ ಅಂತ ಹೇಳಿ ತಗೊಂಡು ಹೋಗ್ತಾರೆ ಅವತ್ತು ನದಿ ನೀರನ್ನು. ಇಷ್ಟು ದಿವಸ ತಗೊಂಡು ಹೋಗ್ಲಿಲ್ಲ, ಈಗ ಬಂದು ಅಯ್ಯೋ ಅಷ್ಟಮಿ ದಿವಸ ಗಂಗೆ ಬಂದಿದ್ದಾಳೆ ಅಂತೇಳಿ ಇಷ್ಟು ಸಿಹಿ ನೀರು, ಇವಳೇ ಗಂಗೆ ಅನ್ನೋ ಭಾವನೆ, ಅಂದ್ರೆ ಗಂಗೆ ಬರ್ತಾಳಲ್ವಾ, ಅದು ಇವಳೇ ಗಂಗೆ ಅಂತ ಭಾವಿಸ್ತಾ ಅಷ್ಟು ಸೇವೆ ಮಾಡ್ತಾರೆ. ಈ ಗಂಗೆ ಬರುವಕ್ಕೆ ಪ್ರಸಂಗವನ್ನು ಇಟ್ಕೊಂಡು ರಾಜರು ನಮಗೆ ಉಪದೇಶ ಮಾಡಿದ್ರು, ವಿನಯದಿಂದ ಪ್ರೀತಿಯಿಂದ ಇರಬೇಕು. ನಂತರ ತಮ್ಮ ಕ್ಷೇತ್ರ, ರಾಜರ ಕ್ಷೇತ್ರ ಯಾವುದು, ಸೋದೆ ಕ್ಷೇತ್ರ. ಆ ಕ್ಷೇತ್ರವನ್ನು ವರ್ಣಿಸ್ತಾ ಇದ್ದಾರೆ. ಅಲ್ಲಿ ಸರೋವರ ನೋಡ್ತೇವೆ. ಫಸ್ಟ್ ರಾಜರನ್ನು ನೋಡುವ ಮುಂಚೆ ಮೇಲೆ ತ್ರಿವಿಕ್ರಮ ನೋಡ್ತೇವೆ, ಕೆಳಗೆ ಇಳಿತೇವೆ, ಸರೋವರ ಕಾಣಿಸ್ತೇವೆ. ಯಾರೇ ಹೋದ್ರು ಮೊದ್ಲೇನ್ ಮಾಡ್ತಾರೆ, ಕೈ ಕಾಲು ತೊಳ್ಕೊಳ್ತಾರೆ. ಹಾಗೆ ಎಲ್ಲ ಹೋಗ್ತಾರೆ, ಸರೋವರಕ್ಕೆ ಹೋಗ್ತಾರಲ್ಲ. ರಾಜರು ಸಂಚಾರ ಮಾಡ್ತಾರೆ, ಸರೋವರಕ್ಕೆ ಬಂದು ಏನಂತ ಸ್ತೋತ್ರ ಮಾಡಿದ್ರು, ಗಂಗೆ ಸನ್ನಿಧಾನ, ಇಲ್ಲಿ ಗಂಗೆ ಸನ್ನಿಧಾನ ಇದೆ. ಆಚಾರ್ಯ ಮಧ್ವರಿಗೆ ಗಂಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಅಲ್ಲಿ ಮಧ್ವ ಸರೋವರ ನೋಡ್ತೇವೆ. ಆ ಸರೋವರದಲ್ಲಿ ಗಂಗೆ ಈಗಲೂ ಬರ್ತಾಳೆ. ಹೇಗೋ ಹಾಗೆ ಮುಂದಿನ ಪ್ರಾಣದೇವರು ಪದವಿ ಬರುವರು, ಅವರ ಸ್ಥಾನ ಸೋದೆ, ಅಲ್ಲೂ ಕೂಡ ಗಂಗೆ ಇದ್ದಾಳೆ. ಅದನ್ನ ರಾಜರು ಹೇಳ್ತಾ ಇದ್ದಾರೆ. ಯಾಕೆ ಬಂದ್ಲು ಗಂಗೆ ಇಲ್ಲಿ ಅಂತಂದ್ರೆ, ಗಂಗಾ ಮಾಧ್ವಯತೆ ಕೀರ್ತಿ ಸ್ಥಾನ ಶ್ರೀ ಭೂ ಮನೋಹರಂ
ಕೃತ್ವಾ ತ್ರಿವಿಕ್ರಮಂ ಚಕ್ರೆ ಪಿತೃಮಾತ್ರಾಗ್ರಜೋತ್ಸವಂ. ಹೆಣ್ಣು ಮಕ್ಕಳು ಮದುವೆ ಆಗಿ ಗಂಡನ ಮನೆ ಹೋಗ್ತಾರೆ. ಹೋದ್ಮೇಲೆ ಮತ್ತೆ ತವ್ರ ಮನೆ ಬರ್ಬೇಕು, ಅಮ್ಮ ಅಪ್ಪನ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ಈಗ ನೋಡಿ, ಅಪ್ಪ ತ್ರಿವಿಕ್ರಮ, ಅಮ್ಮ ಲಕ್ಷ್ಮೀದೇವಿ, ಅಣ್ಣ ಯಾರು? ಪ್ರಾಣದೇವರು ಅಣ್ಣ ಮಧ್ವಾಚಾರ್ಯರು. ತಂಗಿ ಯಾರು? ಗಂಗೆ. ಗಂಗೆಗೆ ವರುಣ ಕೊಟ್ಟು ಮದುವೆ ಆಗಿ ಆಯ್ತು. ಹಾಗಾದ್ರೆ ಗಂಗೆ ಬೇರೆ ಕಡೆ ಇದ್ದಾರೆ. ತ್ರಿವಿಕ್ರಮ ದೇವರೆಲ್ಲಿದ್ದಾರೆ? ಸೋದಾಕ್ಷೇತ್ರದಲ್ಲಿ ಇದ್ದಾರೆ. ಸರಿ, ಗಂಗೆ ಅಪ್ಪನ ಭೇಟಿ ಆಗಕ್ಕೆ ಹೋಗೋಣ ಅಂತ ಅನ್ಸುತ್ತೆ. ಹಾಗಾದ್ರೆ ಸುಮ್ಮನೆ ಹೋದ್ರೆ ಆಗಲ್ಲ, ಅವ್ರಿಗೆ ಸಂತೋಷ ಉಂಟು ಮಾಡ್ಬೇಕು. ನಾವು ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಹೆಣ್ಣು ಮಕ್ಳು ತವ್ರ ಮನೆ ಹೋಗ್ಬೇಕಾರೆ ಖಾಲಿ ಕೈ ಹೋಗಲ್ಲ, ಏನಾದ್ರು ಒಂದು ಸ್ವೀಟು ಅಥವಾ ಏನು ಹಣ್ಣುಗಳು ತರಕಾರಿ ಏನೊಂದು ಪದಾರ್ಥ ತಗೊಂಡೋದ್ರೆ ಖುಷಿ ಆಗ್ತದೆ. ಓ, ಅಲ್ಲಿಂದ ತಂದ್ರು, ಆ ಊರಿನಿಂದ ಅಲ್ಲಿ ಸ್ಪೆಷಲ್ ಏನು ತರ್ತಾರೆ, ಖುಷಿ ಆಯ್ತು. ಹಾಗೆ ಸಂತೋಷ ಉಂಟು ಮಾಡ್ತಾರಲ್ಲ, ಹಾಗೆ ಗಂಗೆ ಅವಳು ಏನ್ ತಂದು ತಾನೇ ಬಂದು ತಾನು ಬರೋದೇ ದೊಡ್ಡ ಸಂತೋಷ ಉಂಟಾಯ್ತು. ಯಾಕೆ ಅಂತಂದ್ರೆ, ಯಾಕೆ ಬಂದ್ಲು ಅಂತಂದ್ರೆ ಮಾಧ್ವಯತೆಯ ಕೀರ್ತಿ. ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದಂತ ರಾಜರಿಗೆ ಕೀರ್ತಿ ಉಂಟಾಗಬೇಕು. ಏನು ಗಂಗೆಯನ್ನು ಬರುವಂತೆ ಮಾಡಿಕೊಂಡವರು. ಈ ಕೀರ್ತಿ ಬಂದ್ರೆ ಯಾರಿಗೆ ಸಂತೋಷ? ಹಿಂದೆ ವೃದ್ಧಾಂತರ್ಗತ ನರಸಿಂಹ ಅಲ್ಲಿ ನೋಡಿದ್ವಿ, ದಾಸರು ಒಂದು ಮಾತು ಹೇಳಿದ್ರು, ನನಗಪ್ಪ ಕೀರ್ತಿ ಅಲ್ಲ, ಯಾರಿಗಪ್ಪ ಕೀರ್ತಿ? ನಿನಗೆ ಅಲ್ವಾ ದೇವರಿಗೆ ಅಂತ ಹೀಗೆ ಹೇಳಿದ್ರಲ್ವಾ. ಈ ಕೇಶವ ದಾಸನಿಗೆ, ಆ ಕೇಶವನಿಗೆ ಅನುಗ್ರಹ ಮಾಡ್ಲಿಲ್ಲ ಅಂತಂದ್ರೆ ಯಾರಿಗಪ್ಪ ಕೀರ್ತಿ? ನನಗಲ್ಲ, ನಿನಗೆ ಅಂತ ಹೇಳಿದ್ರು. ಹಾಗೆ ಈಗ ರಾಜರಿಗೆ ಕೀರ್ತಿ ಬಂತು. ಏನು? ಗಂಗೆಯನ್ನು ತೋರಿಸಿದರು. ಕೀರ್ತಿ ಯಾರಿಗೆ? ನಿನ್ನದೇ. ಹಾಗಾದ್ರೆ ದೇವರಿಗೆ ಕೀರ್ತಿ. ದೇವರ ಕೀರ್ತಿ ಯಾರ ಮೂಲಕ? ಮಧ್ವರ ಕೀರ್ತಿ ಮೂಲಕ, ಮಧ್ವರ ಮೂಲಕ. ಆದ್ರಿಂದ ಮಧ್ವರಿಗೆ ಸಂತೋಷ ಆಗುತ್ತೆ. ಮಾಧ್ವಯತೆ ಕೀರ್ತಿ ಸ್ಥಾನಶ್ರೀಭೂ ಮನೋಹರಂ. ರಮಾದೇವಿ, ಭೂದೇವಿ, ಆ ತ್ರಿವಿಕ್ರಮ, ಇವರಿಗೆಲ್ಲ ಇಷ್ಟವಾದ ಕ್ಷೇತ್ರ ಸೋದಾ ಕ್ಷೇತ್ರ. ಅಂತ ಕ್ಷೇತ್ರಕ್ಕೆ ಬಂದು ಏನ್ ಮಾಡಿ, ಕೃತ್ವ ತ್ರಿವಿಕ್ರಮಂ ಚಕ್ರೆ, ಆ ತ್ರಿವಿಕ್ರಮನಿಗೆ ಒಂದು ಏನೋ ಉಂಟು ಮಾಡಿ. ಏನಂದ್ರೆ ಸಂತೋಷ. ಆ ತ್ರಿವಿಕ್ರಮನಿಗೆ ಭಾರಿ ಆನಂದ ಆಯ್ತು. ಅಂತ ಸಂತೋಷ ಅಪ್ಪನಿಗೆ ಮಗಳು ನೋಡಿದ್ರೆ ಸಂತೋಷ ಅಲ್ಲ, ಮಗಳು ಅಂದ್ರೆ ಅಪ್ಪನಿಗೆ ಭಾರಿ ಪ್ರೀತಿ. ಮುಂದೆ ಹೇಳ್ತಾರೆ ನೋಡಿ, ಗಂಗೆನ ಉತ್ತರ ಪ್ರಬಂಧದಲ್ಲಿ ಬರ್ತದೆ, ಗಂಗೆಯನ್ನು ಕಳಿಸ್ಕೊಡುದು ಅಂದ್ರೆ ಸಮಾಧಾನವೇ ಇಲ್ಲ ನಾರಾಯಣನಿಗೆ. ಏನ್ ಅಪ್ಪ ಏನ್ ಮಾಡ್ತಾನೆ, ಮದುವೆ ಮಾಡಿ ಕಳಿಸ್ಬೇಕಾರೆ ಒಬ್ಬ ತಂದೆ ಬಾಗಿಲ ಹತ್ರ ಆಯ್ತು ಹೋಗ್ಬಾ ಅಂತಾನೆ, ಸಮಾಧಾನ ಆಗುದಿಲ್ಲ. ಗೇಟ್ ತನಕ ಬರ್ತಾನೆ, ಸಮಾಧಾನ ಆಗುದಿಲ್ಲ. ಗಾಡಿ ಹತ್ತಿಸ್ತಾನೆ, ಸಮಾಧಾನ ಆಗುದಿಲ್ಲ. ಕಡೆಗೆ ತಾನೂ ಬರ್ತಾನೆ, ಗಂಡನ ಮನೆಗೆ ಬಿಟ್ಟು ಆಯ್ತು ನೀನು ಇನ್ನು ಚೆನ್ನಾಗಿರು ಅಂತ ಹೇಳಿ ಬರ್ತಾನೆ. ಹೇಗೆ ನಾರಾಯಣ ಹಾಗೆ ಮಾಡ್ತಾನೆ ಅಂತ, ಅಷ್ಟು ಪ್ರೀತಿ ಗಂಗೆ ಅಂದ್ರೆ. ಈಗ ಗಂಗೆನ ಅಪ್ಪನ ಹತ್ರ ಬಂದ್ರೆ ತ್ರಿವಿಕ್ರಮ ಸಂತೋಷ ಆಗ್ತಾ ಇರುತ್ತಾ? ಸಿಕ್ಕಾಪಟ್ಟೆ ಸಂತೋಷ. ಹಾಗೆ ಗಂಗೆ ಮಧ್ವಾಚಾರ್ಯರಿಗೆ ಆನಂದ ಉಂಟು ಮಾಡ್ಲಿಕ್ಕೆ ಅಣ್ಣನಿಗೆ ಸಂತೋಷ ಆಗ್ಬೇಕು, ಅಮ್ಮ ಅಪ್ಪನಿಗೆ ಸಂತೋಷ ಆಗ್ಬೇಕಂತ ಕಾರಣದಿಂದ ಇಲ್ಲಿ ಬಂದು ಅಂತ ರಾಜನ ಸ್ತೋತ್ರ ಮಾಡ್ತಾ ತಾವು ಪ್ರತಿಷ್ಠಾಪನೆ ಮಾಡಿದ ತ್ರಿವಿಕ್ರಮ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜ ಮಾಲಾಧರಂ ಇಂದುವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ತ್ರಿವಿಕ್ರಮ ಹೇಗಿದ್ದಾನೆ ಅಂತಂದ್ರೆ, ರಮ್ಯ ಸುಂದರವಾದಂತ ಗದಾ, ಅರಿ, ಶಂಖ, ಸರೋಜ ಮಾಲಾಧರ, ಇಂದುವರ್ಣ. ಈ ತ್ರಿವಿಕ್ರಮ ವಾಮನ ಯಾಕೋ ಇವನು ಬಿಳಿಯಾಗಿ ಶೋಭಿಸ್ತಾ ಇದ್ದಾನೆ. ಇಂದುವರ್ಣ ಚಂದ್ರನಂತೆ ಶೋಭಿಸ್ತಾ ಇದ್ದಾನೆ. ಹೇಗಿದ್ದಾನೆ? ಗದೆಯನ್ನು ಧರಿಸಿದ್ದಾನೆ, ಒಂದು ಕಡೆ ಶಂಖ ಚಕ್ರ, ಆಮೇಲೆ ಇನ್ನೊಂದು ಕಡೆ ಸರೋಜಮಾಲ ಕಮಲದ ಮಾಲೆ. ವಾಮನ ಅಲ್ವ ದೊಡ್ಡದಾಗಿ ಬೆಳೆದು, ವಾಮನನ ಕೈಯಲ್ಲಿ ಜಪಮಾಲೆ ಇತ್ತು, ಮಾಲೆ ಉಂಟು ಕಮಲಾಕ್ಷ ಮಾಲೆ. ಇಂದುವರ್ಣ ಚಂದ್ರನಂತೆ ಶೋಭಿಸ್ತಾ ಇದ್ದಾನೆ. ಇಂದುವರ್ಣ ಚಂದ್ರನ ಬಣ್ಣ ಉಳ್ಳವ. ಮನೋಹರಾಂಗ, ಒಂದೊಂದು ಮೈ ಎಲ್ಲ ನೋಡ್ಬೇಕು, ತುಂಬಾ ಸುಂದರ, ಆಕರ್ಷಣೆ ಬರ್ತದೆ. ಯಾರಿಗೆ ಪ್ರತಿಷ್ಠಾಪನೆ ಮಾಡಿದ್ದು? ಯತಿ ವಾದಿರಾಜ ಪ್ರತಿಷ್ಠಿತ. ನಾನ್ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿಲ್ಲ, ವಾದಿರಾಜರಂತ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ. ನಾವಷ್ಟೇ ನಾನ್ ಮಾಡಿದೆ ಅಂತ ಹೇಳ್ಬಿಡ್ತೇವೆ ರಾಜ ನೋಡಿ, ಹಾಗಲ್ಲ. ವಾದಿರಾಜರಂತೊಬ್ರು ಅವರು ಪ್ರತಿಷ್ಠಾಪನೆ ಮಾಡಿ. ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ಆ ಮುಖದ ಮೇಲೆ ನಗು ಹಾಗೆ ಇದೆ, ಯಾವಾಗ್ಲೂ ನಗ್ತಾ ಇದ್ದಾರೆ ತ್ರಿವಿಕ್ರಮ ದೇವರು. ಯಾಕೆ? ಬದ್ರಿಯಿಂದ ಬಂದ್ರು, ರಾಜರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದ್ರು, ರಾಜರು ಸಿಕ್ಕರು. ಕೃಷ್ಣ ಎಲ್ಲಿಂದ ಬಂದ? ದ್ವಾರಕಾಯಿಂದ ಬಂದ. ಯಾರಿಗೋಸ್ಕರ? ಆಚಾರ್ಯರಿಗೋಸ್ಕರ ಬಂದ. ಆಚಾರ್ಯ ನೋಡಿ, ಆಚಾರ್ಯದ ಸೇವೆ ತಗೊಂಡು ಯತಿಗಳೇ ಪೂಜೆ ಮಾಡಿ, ನಿನ್ನ ಸನ್ನಿಧಾನ ಆಚಾರ್ಯರಿಗೆ, ನಿಮ್ಮ ಸನ್ನಿಧಾನ ಉಳ್ಳವರೇ ನನಗೆ ಪೂಜೆ ಮಾಡ್ಬೇಕು, ಆ ರೀತಿ ವ್ಯವಸ್ಥೆ ಮಾಡ್ಕೊಂಡ. ಇಲ್ಲಿ ತ್ರಿವಿಕ್ರಮನು ಅಷ್ಟೇ. ರಾಜರನ್ನು ನೋಡ್ಲಿಕ್ಕೆ, ರಾಜರ ಪೂಜೆಯನ್ನು ಪಡೀಲಿಕ್ಕೆ ಎಲ್ಲಿಗೆ ಬಂದ? ಬದ್ರಿಕಾಶ್ರಮದಿಂದ ರಥದಲ್ಲೇ ಬಂದ. ಎಲ್ಲಿಗೆ? ಸೋದಾ ಕ್ಷೇತ್ರಕ್ಕೆ ಬಂದ ಅಂತ. ಯತಿ ವಾದಿರಾಜ ಪ್ರತಿಷ್ಠಿತಂ ನೌಮಿ, ನಮಸ್ಕಾರ ಮಾಡ್ತೇನೆ, ಸದಾ ಪ್ರಸನ್ನ,
ಯಾವಾಗ್ಲೂ ಆನಂದ ಅಂತೆ. ಎಷ್ಟು ಆನಂದ ಅಂದ್ರೆ ಈಗ್ಲೂ ಹಾಗೇ ಇದೆ. ರಾಜರು ಪೂಜೆ ಮಾಡಿ ಯಾವಾಗ್ಲೂ ನಾನು ಒಳಗೆ ಹೋಗಾಯ್ತು, ಅಲ್ಲೇ ಇದ್ದಾರೆ ಹೌದು, ಪೂಜೆ ಮಾಡ್ತಾ ಇರ್ಬೋದು, ನಮಗ್ ಕಾಣ್ತಾ ಇರ್ಬೋದು. ಕಾಣಿಸ್ಕೊಂಡು ಪೂಜೆ ಮಾಡಿದಾಗ ಅವಾಗ ಆನಂದ ಕಂಡಿದ್ದು, ಈಗ ಆ ಆನಂದ ಈಗಲೂ ಕಾಣಿಸ್ತಾ ಇದೆ. ಆದ್ರಿಂದ ಅಂತ ಆ ತ್ರಿವಿಕ್ರಮ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಈಗ ಸೋದೆ ಕ್ಷೇತ್ರದಲ್ಲಿ ಇಲ್ಲಿ ಇರೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿಯ ತನಕ ನಾವು ಹೆಸರೇ ಕೇಳಿದ್ದಿಲ್ಲ, ಧರ್ಮಕನ್ಯೆ ಎಂಬ ನದಿ ಅದ ಎಂಬುದು ಸಹಿತ ನಮ್ಗ ಗೊತ್ತಿರ್ಲಿಲ್ಲ. ಅದು ಅಲ್ಲದೆ ಅಶ್ವತ್ಥ ವೃಕ್ಷದ ಒಂದು ವರ್ಣನೆ ಶ್ರೀಮದ್ ವಾದಿರಾಜರು ಎಷ್ಟು ಪರಿಯಿಂದ ಹೇಳಿದ್ದಾರೆ. ಅದರಲ್ಲಿಯೂ ರಜತಾಚಾರ್ಯರು ಅದನ್ನ ಅರ್ಧ ಗಂಟೆವರೆಗೂ ಹೇಳಿದ್ದಾರೆ ಅಂತಂದ್ರೆ ಆ ಗ್ರಂಥದಲ್ಲಿ ಇನ್ನೆಷ್ಟಿರಬಹುದು ಅಂತ ನನ್ನ ಭಾವನೆ, ನನಗೆ ಊಹೆ ಅನಿಸ್ತು. ಅಂದ್ರೆ ನಮಗೆ 1 ಗಂಟೆಯ ಸಮಯದಲ್ಲಿ ಅರ್ಧ ಗಂಟೆ ಅಶ್ವತ್ಥ ಮರದ್ದೇ ವರ್ಣನೆ. ಅದು ಏನ್ ಚಂದ ವರ್ಣನೆ, ಅವ್ರ ಕಣ್ಣಿಗೆ ಅದು ಹೆಂಗ ಕಾಣಿಸ್ತು, ಅವ್ ಕೈಗಳು ಅಂತೆ, ಕಾಲುಗಳಂತೆ, ದೇಹ ಅಂತೆ, ಕಲ್ಪನಾತೀತ. ಇವೆಲ್ಲ ಆ ಮಹಾ ಭಗವದ್ಭಕ್ತರ ಸಾಧಕರಿಗೆ ಮಹಿಮರಿಗೆ ಅದು ಸಾಧ್ಯನೇ ಹೊರತು ಇದನ್ನ ನಾವು ಕೇಳಿ ಅರಗಿಸ್ಕೊಳ್ಳಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂಥದ್ರಲ್ಲಿ ಇವತ್ತು ವರದಾ ನದಿ ಆಯ್ತು, ಹರಿಹರ ಕ್ಷೇತ್ರ ಆಯ್ತು, ಮತ್ತೆ ನಡುವೆ ಲಕ್ಷ್ಮೀದೇವಿ ಪಾರ್ವತಿ ದೇವಿಯರ ಒಂದು ಅವರ ವರ್ಣನೆ ಆಯ್ತು. ಅದಲ್ಲದೆ ಮುಂದೆ ಧರ್ಮಕನ್ಯೆ ನದಿಯೇ ಆಯ್ತು, ಮತ್ತೆ ಸೋದೆಗೆ ಬಂದ್ವಿ. ಬಹಳಷ್ಟು ಸಂತೋಷ ಆಯ್ತು. ರಜತಾಚಾರ್ಯರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛಾ ಪಡ್ತೀನಿ.